ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಸರ್ಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ಈ ಅವಕಾಶಕ್ಕೆ ಕಾರಣರಾದಂತಹ ಮಧುರ ಹೆಗಡೆ ಮಾಸ್ಟರ್ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ರಾಮ ಭಗವಾನ್ ಶ್ರೀರಾಮನನ್ನು ಆಹ್ವಾನಿಸುತ್ತಾ, ಸಪ್ತರ್ಷಿಗಳನ್ನು ಆಹ್ವಾನಿಸುತ್ತಾ ಈ ಕಾರ್ಯಕ್ರಮವನ್ನ ಇವತ್ತಿನ ವಿಷಯಕ್ಕೆ ಹೋಗೋಣ ಮಾಸ್ಟರ್ಸ್. ಇವತ್ತಿನ ವಿಷಯ ಬಂದ್ ಮಾಸ್ಟರ್ಸ್, ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮ ಹೇಗೆ ಅನ್ನುವಂಥ ಒಂದು ಟಾಪಿಕ್ ಮಾಸ್ಟರ್ಸ್. ಇದು ಈ ಟಾಪಿಕ್ನ ಅಡಿಯಲ್ಲಿ ಭಗವಾನ್ ಶ್ರೀರಾಮರ ಒಂದು ಚಾರಿತ್ರ್ಯವನ್ನ, ಅವರ ಸಂದೇಶವನ್ನ ತ್ರೇತಾಯುಗದಿಂದ ಇವಾಗಿನವರೆಗೂ ಕೂಡ ಅವರು ಕೊಟ್ಟಂತ ಒಂದು ಸಂದೇಶ ಏನದ, ಯಾವ ರೀತಿ ಅವ್ರಿಗೆ ಮರ್ಯಾದೆ ಪುರುಷೋತ್ತಮ ಅಂತ ಅವ್ರಿಗೆ ಯಾಕೆ ನಾವು ಕರಿಬೇಕು, ಈಗ ಬೇರೆ ಬೇರೆ ಮೆಗಾ ಪರ್ಸನಾಲಿಟಿಗಳು ಬೇಕಾದಷ್ಟು ಬಂದಿದ್ದಾರೆ ಅನ್ನುವಂಥ ಒಂದು ವಿಚಾರ ವಸ್ತು ಕೂಡ ಬರುತ್ತೆ ಮಾಸ್ಟರ್ಸ್. ಅಂದ್ರೆ ಭಗವಾನ್ ಶ್ರೀರಾಮರ ಜೀವನವೇ ಒಂದು ದೊಡ್ಡ ಮರ್ಯಾದೆ ಪುರುಷೋತ್ತಮನ ಒಂದು ಇಡೀ ಅವರ ಕ್ಷಣ ಕ್ಷಣನೂ ಕೂಡ ಏನಂದ್ರು, ನಾವು ಇಡೀ ತ್ರೇತಾಯುಗದಿಂದ ಇಲ್ಲಿವರೆಗೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮಾಸ್ಟರ್ಸ್. ಅಂದ್ರ ಭಗವಾನ್ ಶ್ರೀರಾಮರವರು ಅವರ ಒಂದು ಆದರ್ಶಗಳು ಹೆಂಗದವಂದ್ರ ಅದು ಅನುಕರಣೀಯ ಮಾಸ್ಟರ್ಸ್. ಅದು ಸಂದೇಶ ಭಗವಾನ್ ಶ್ರೀರಾಮರನ್ನ ಕುರಿತು ವಾಲ್ಮೀಕಿಯವರು ಮಹಾಕಾವ್ಯವನ್ನು ಬರೆದಾರ, ತಮಗೆಲ್ಲ ಗೊತ್ತದ. ನಮ್ಮ ಕನ್ನಡದ ಶ್ರೇಷ್ಠ ಸಾಹಿತಿಗಳಾದಂಥ ಕುವೆಂಪುರವರು ರಾಮಾಯಣ ದರ್ಶನಂ ಅಂತ ಬರೆದಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರು ರಾಮಾನ್ವೇಷಣ ಅನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ. ಪ್ರಾಚೀನ ಕಾಲದಿಂದಲೂ ಕೂಡ ಈ ಗ್ರೇಟ್ ಪರ್ಸನಾಲಿಟಿ ಕುರಿತು ಅನೇಕರು ಕಾವ್ಯಗಳನ್ನ, ಕಥೆಗಳನ್ನ, ಕೀರ್ತನೆಗಳನ್ನ ಮಾಡಿರುವುದನ್ನ ನಾವು ನೋಡ್ತೀವಿ. ತುಳಸಿ ರಾಮಾಯಣ ಇದೆ, ಕಂಬನ ರಾಮಾಯಣ ಇದೆ. ನಾನು ಕೂಡ ಶ್ರೀರಾಮನ ಕುರಿತು ಅನೇಕ ಹಾಡುಗಳನ್ನು ಕೂಡ ಬರೆದಿರುವುದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರಿದ್ದೀನಿ ನಾನು ಈಗಾಗಲೇ ಮಾಸ್ಟರ್ಸ್. ಅಂದ್ರ ರಾಮನ ಒಂದು ವ್ಯಕ್ತಿತ್ವ ಹೆಂಗದಂತಂದ್ರ ಇವಾಗಲೂ ಕೂಡ ಅದು ಚುಂಬಕ ಶಕ್ತಿಯಂಗ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತ, ಧ್ಯಾನಿಗಳ ಮೇಲೆ, ಮತ್ತೆ ನಮ್ಮ ಜೀವನ, ದೈನಂದಿನ ಜೀವನ ಹೇಗಿರಬೇಕು, ಮಾನವನ ಒಂದು ನಡೆನುಡಿ ಹೇಗಿರ್ಬೇಕು, ಅವನ ಪಾತ್ರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್. ಅಂದ್ರ ಭಗವಾನ್ ನೋಡ್ರಿ, ಮರ್ಯಾದಾ ಪುರುಷೋತ್ತಮ ಏನ್ರಿ ಮರ್ಯಾದೆ ಅಂದ್ರೆ ಏನ್ರಿ ಮಾಸ್ಟರ್ ಅವ್ರೆ? ಅದು ಚಾರಿತ್ರ್ಯಶೀಲರವರು, ಮೌಲ್ಯಗಳ ರಾಜಯಿತ. ಬರೇ ಭಗವಾನ್ ಶ್ರೀರಾಮ್ ದೊರೆ ಅಷ್ಟಲ್ಲ, ಮೌಲ್ಯಗಳ ರಾಜಯವ, ಮೌಲ್ಯಗಳ ರಾಶಿಯೇ ಇವರ ಒಂದು ಜೀವನದಲ್ಲಿ ನೋಡ್ತೀವಿ ನಾವು. ಮೌಲ್ಯಗಳ ಒಡೆಯವ, ಪುರುಷ ಪ್ಲಸ್ ಉತ್ತಮ, ಪುರುಷೋತ್ತಮ ಅಂತ ಹೇಳ್ತೀವಿ ನಾವು ಕನ್ನಡ ಸಾಹಿತ್ಯದೊಳಗೆ. ಪುರುಷ ಪ್ಲಸ್ ಉತ್ತಮ, ಪುರುಷೋತ್ತಮ ಗುಣಸಂಧಿ ಅಂತ ಕರಿತೀವಿ ಕನ್ನಡ ಸಾಹಿತ್ಯದೊಳಗೆ. ಅಂದ್ರ ಪುರುಷರಲ್ಲಿ ಶ್ರೇಷ್ಠ ಐತ, ಪುರುಷರಲ್ಲಿ ಅತ್ಯುತ್ತಮ ಶ್ರೇಷ್ಠ ಕ್ವಾಲಿಟಿಯನ್ನ ಹೊಂದಿರುವಂತ ಮಹಾನ್ ದಿವ್ಯ ವ್ಯಕ್ತಿ. ಅಂದ್ರ ಇವ್ರಿಗೆ ಯಾಕೆ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರಿಬೇಕು ಅನ್ನೋದನ್ನ ಕೆಲವು ಅವರ ಸಂದೇಶಗಳ ಮೂಲಕ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮಾಸ್ಟರ್ಸ್. ನೋಡ್ರಿ, ಭಗವಾನ್ ಶ್ರೀರಾಮ ಅವರೊಬ್ಬರ ಆದರ್ಶ ವ್ಯಕ್ತಿ. ಅವರು ಪುತ್ರನಾಗಿ ಪಾತ್ರ ಮಾಡ್ತಾರೆ, ದಶರಥನ ಪುತ್ರನಾಗಿ. ಅಂದ್ರೆ ಒಬ್ಬ ಪುತ್ರ ಹೇಗೆ ಇರ್ಬೇಕು, ಒಬ್ಬ ಮಿತ್ರ ಹೇಗೆ ಇರ್ಬೇಕು, ಒಬ್ಬ ಸಹೋದರ ಭಾತೃತ್ವ ಪ್ರೇಮ ಹೇಗೆ ಇರ್ಬೇಕು ನಮ್ಮಲ್ಲಿ ಅನ್ನೋದನ್ನ ಸಾಬೀತುಪಡಿಸ್ತಾರ. ದೊರೆ ಹೇಗಿರ್ಬೇಕು, ಇನ್ನೂ ಹಲವಾರು ಆಯಾಮಗಳಿಂದ ಹಲವಾರು ಮಾನವನ ಒಂದು ಸಹ ಸಂಬಂಧಗಳದವಲ್ಲ, ಪ್ರಕೃತಿ ಜೊತೆ ಸಂಬಂಧ, ಇವುಗಳಲ್ಲಿ ಯಾವ ರೀತಿ ನಮ್ಮ ಪಾತ್ರ ಇರಬೇಕು,
ಯಾವ ರೀತಿ ಪಾತ್ರ ಇರ್ಬೇಕಂತ ಹೇಳಿ ನಮ್ಗ ಒಂದು ಮಾದರಿ ನೀತಿ ಸಂಹಿತೆಯಂತೆ ಅವರು ಅವರ ಜೀವನ ಸಂದೇಶವನ್ನ ನೋಡ್ತೀವಿ ನಾವು. ಅಂದ್ರೆ ಮರ್ಯಾದೆ ಪುರುಷೋತ್ತಮನ ಲಕ್ಷಣಗಳು ಹೀಗಿರ್ಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದನ್ನು ನೋಡ್ತೀವಿ ನಾವು. ಮಿಥಿಲಾ ನಗರದೊಳಗ ನೋಡ್ರಿ ಅಲ್ಲಿ ಶಿವಧನಸ್ಸನ್ನು ಎತ್ತುವಂತ ಪ್ರಸಂಗ ಬರುತ್ತೆ ಮಾಸ್ಟರ್ಸ್. ನೋಡ್ರಿ ರಮಾನಂದ್ ಸಾಗರ್ ಅವರು ಇದನ್ನ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ತಾವೆಲ್ಲ ವೀಕ್ಷಣೆ ಮಾಡಿರ್ತೀರಿ ಅನ್ಕೊಂಡಿದ್ದೀನಿ ನಾನು. ನೋಡ್ರಿ ಇಲ್ಲಿ ಎಲ್ಲರೂ ಕೂಡ ಮಹಾನ್ ಅತಿರಥ ದಿಗ್ಗಜರು, ಮಹಾಬ್ರಾಹ್ಮಣನಾದಂಥ ರಾವಣನು ಕೂಡ ಅಲ್ಲಿ ಉಪಸ್ಥಿತ ಬಂದು ಎಲ್ಲರಿಗೂ ಕೂಡ ಸೋಲು ಉಂಟಾಗಿರುವುದನ್ನ ನೋಡ್ತೀವಿ ನಾವು ಶಿವಧನ ಸೀತಾ ಸ್ವಯಂವರ ಸಂದರ್ಭದೊಳಗೆ. ಅಲ್ಲಿ ನೋಡ್ರಿ ಭಗವಾನ್ ಶ್ರೀರಾಮ ಕೆಲವೇ ಸೆಕೆಂಡ್ಗಳಲ್ಲಿ, ಕೇವಲ ಒಂದು 2 ಬೆರಳುಗಳಲ್ಲಿ ಅತಿ ಈಸಿಯಾಗಿ ಅದನ್ನ ಶಿವಧನಸ್ಸನ್ನ ಹೆಡೆ ಏರಿಸುವುದನ್ನ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಮಾಸ್ಟರ್ಸ್ ಅವ್ರದ್ದು ಒಂದು ಸಂಯಮಶೀಲತೆ. ನೋಡ್ರಿ ಅದೊಂದು ಪಂದ್ಯ ಅಲ್ಲ ಅಂತಾರವ್ರು, ಇದೊಂದು ಸ್ವಯಂವರ ಪಂದ್ಯ ಅಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರ, ಅದನ್ನ ನಾನು ಶಿವಧನಸ್ಸನ್ನ ಹಿಂಗ್ ಮಾಡೀನಿ ಅಂತ ಹೇಳ್ಬಿಟ್ಟು ಸೀತಾದೇವಿಯನ್ನ ಒತ್ತಾಯ ಪೂರ್ವಕವಾಗಿ ಸ್ವೀಕರಿಸಂಗಿಲ್ಲ ಅಂತ ಹೇಳ್ತಾರ ಆಧ್ಯಾತ್ಮಿಕ ಚಿಂತಕರು ಅವ್ರ ಬಗ್ಗೆ. ಅಂದ್ರ ಅವರ ಒಪ್ಪಿಗೆಯನ್ನು ತೆಗೆದುಕೊಂತಾರವ್ರು ಆ ನಂತರ. ಅಂದ್ರ ಈ ಸ್ವಯಂವರಕ್ಕ ಈ ರೀತಿ ಮಾಡಿದ್ದಕ್ಕ ನನ್ನ ಒಪ್ಪಿಗೆ ಇದೆಯೇ ನಿನಗ ಈ ರೀತಿ ಅಂತ ಹೇಳಿ, ಅಂದ್ರ ಅಲ್ಲಿ ಗೌರವವನ್ನ, ಅಂದ್ರ ಕೇವಲ ಪಂದ್ಯದಿಂದ ಒಂದು ಮಾನಿನಿಯನ್ನ, ಒಂದು ಸ್ತ್ರೀಯನ್ನ, ಒಂದು ಸ್ತ್ರೀ ತತ್ವವನ್ನು ಗೆಲ್ಲುವುದಲ್ಲ, ಯಾವುದೇ ಒಂದು ಪಂದ್ಯದಿಂದ ಮೋಜಿನಿಂದ ಅವರ ಒಂದು ಒಪ್ಪಿಗೆ ಇದಕ್ಕೆ ಇದೆ ಅಂತ ಅನ್ನುವಂತ ಮಾತನ್ನು ನೋಡ್ತೀವಿ. ಇದು ಮರ್ಯಾದಾ ಪುರುಷೋತ್ತಮರಾಗಿರುವಂತವ್ರು ಭಗವಾನ್ ಶ್ರೀರಾಮನಲ್ಲಿ ಮಾತ್ರ ನಾವು ಕಂಡು ಬರುತ್ತಾ. ಇದನ್ನ ನಾವು ನೀವೆಲ್ಲ ಅಳವಡಿಸ್ಕೋಬೇಕಂತ ಅವರ ಸಂದೇಶ ಇರುವುದನ್ನು ನೋಡ್ತೀವಿ ಮಾಸ್ಟರ್ಸ್ ನಾವು. ನೆಕ್ಸ್ಟ್ ಮಾಸ್ಟರ್, ಧ್ಯಾನ ದೇವರುಗಳೇ ಅಂತ ಕರಿತೀನಿ ತಮ್ಮನ್ನೆಲ್ಲ, ಧ್ಯಾನ ದೇವತೆಗಳಂತ ಕರಿತೀನಿ ನಾನು ಉಪಸ್ಥಿತರಲ್ಲಿರುವಂತವ್ರನ್ನೆಲ್ಲರನ್ನು ಕೂಡ. ನೋಡ್ರಿ ಏಕಪ್ರತ್ನಿ ವ್ರತಸ್ಥ ಅಂತ ಹೇಳಿ ಒಂದು ದೊಡ್ಡ ಮೌಲ್ಯವನ್ನ ಕೊಟ್ಟಿದ್ದಾರೆ ನಮಗವರು. ಏಕಪ್ರತ್ನಿ ವ್ರತಸ್ಥ ಭಗವಾನ್ ಶ್ರೀರಾಮ್ ಅವರು. ನೋಡ್ರಿ ಅವ್ರ ಸಂದರ್ಭದೊಳಗ ಒಬ್ಬ ರಾಜ ಬಹಳಷ್ಟು ಪತ್ನಿಯರನ್ನು ಪಡೆಯುವಂಥದ್ದು ಒಂದು ವ್ಯವಸ್ಥೆ ಇತ್ತು ನಮ್ಮ ಹಳಿ ಸಮಯದೊಳಗ. ಅಂದ್ರ ರಾಜ ಬಹುವಲ್ಲಭ ಅಂತ ಬಳಸ್ತಾರೆ ಇಲ್ಲಿ. ರಾಜ ಬಹುವಲ್ಲಭ ಅಂದ್ರ ಅವನು ಅನೇಕ ಮಡದಿಯರನ್ನು ಹೊಂದುವಂತ ಅಲ್ಲಿ ಇದ್ದು, ಆದಾಗ್ಯೂ ಕೂಡ ಅವ್ರು ಏನ್ ಮಾಡಿದ್ರು, ಕೇವಲ ಒಬ್ಬರೇ ಒಬ್ಬರು ಪತ್ನಿ ಸೀತಾಮಾತೆ ಮಾತ್ರ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಇದು ಕೂಡ ಮರ್ಯಾದಾ ಪುರುಷೋತ್ತಮ ಅನ್ನುವಂಥದ್ದನ್ನ ಸಂದೇಶವನ್ನು ಕೊಡುತ್ತೆ. ಅಂದ್ರ ಶರಣರು ಹೇಳ್ತಾರೆ ನೋಡ್ರಿ, ಛಲಬೇಕು ಶರಣಂಗೆ ಪರಧನವನ್ ಒಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ ಒಲ್ಲೆನೆಂಬ, ಕೂಡಲ ಸಂಗಮ ದೇವ ಮೆಚ್ಚ. ಇದನ್ನಂತೇಳಿ ಅನ್ನ ಬಸವಣ್ಣವರು ಕೂಡ ವಚನ ಚಳವಳಿಯ ಸಂದರ್ಭದೊಳಗೂ ಸ್ಮರಣೆ ಮಾಡ್ತಾರೆ ಈ ಬಗ್ಗೆ. ಅಂದ್ರ ಇದು ಯಾರ್ದು ಕೊಟ್ಟಂತ ದೀಕ್ಷೆ? ಇದು ಭಗವಾನ್ ಶ್ರೀರಾಮರಿಂದ ಪ್ರಾರಂಭ ಆಯ್ತು. ತ್ರೇತಾಯುಗ ಅಲ್ಲಿಂದ ಆರಂಭ ಆಗತ್ ನೋಡ್ರಿ ನಮ್ದು. ಅಂದ್ರ ಆ ಸಂದೇಶಗಳು ಯುಗ ಯುಗಕ್ಕೂ ಟ್ರಾನ್ಸ್ಫರ್ ಆಗುವಂಥವು. ನಾವು ಅದನ್ನ ಅಂಗೀಕರಿಸ್ಬೇಕಾಗಿದೆ, ನಾವು ಅವನ್ನ ಅಳವಡಿಸ್ಕೋಬೇಕಾಗಿದೆ. ನೋಡ್ರಿ ಆ ವಿಚಾರ ವಸ್ತುವಿನಿಂದ ಪಲ್ಲಟ ಆಗಿರೋದನ್ನ ನೋಡ್ತೀವಿ ನಾವೀಗ. ಆತ್ಮ ಮಾಲಿನ್ಯ ಉಂಟಾಗಿದೆ, ದೇಹ ಮಾಲಿನ್ಯ, ಶಬ್ದ ಮಾಲಿನ್ಯ, ಎಲ್ಲಾ ಮಾಲಿನ್ಯಗಳ ಒಂದು ರಾಶಿಯ ಉಂಟಾಗಿದೆ. ಯಾಕಂದ್ರೆ ಮೌಲ್ಯಗಳನ್ನ ಬಿಟ್ಕೊಂಡು ಬಂದಿರುವುದರಿಂದ ಮಾಸ್ಟರ್ಸ್. ನೆಕ್ಸ್ಟ್ ಮಾಸ್ಟರ್, ಇನ್ನೇನು ಅಧಿಕಾರವನ್ನು ತೆಗೆಬೇಕು, ಪಟ್ಟಾಭಿಷೇಕ ಸಂದರ್ಭ ಬರುತ್ತೆ, ಇನ್ನೇನವರು ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ನೋಡ್ರಿ ಕೈಕೆಯ ಒಂದು ಕಾರಣದಿಂದ ಅಲ್ಲಿ ಅವರು ಪಟ್ಟಾಭಿಷೇಕ ಅನ್ನುವಂಥದ್ದು ವಿಘ್ನ ಎದುರಾಗತ್ತೆ. ನೋಡ್ರಿ ಅವ್ರು ಎಲ್ಲರೂ ಹೇಳ್ತಾರ, ಬೇರೆ ಕೇವಲ ಒಂದು ಕೈಕೆಯ ಮಾತಿನಿಂದ ನೀವು ಅಧಿಕಾರವನ್ನ ಪಟ್ಟಾಭಿಷೇಕವನ್ನ ನಿರಾಕರಣ ಮಾಡಬೇಡಿ ಭಗವಾನ್ ಶ್ರೀರಾಮ ಅವರೇ. ನೀವು ಯಾಕಂದ್ರ ನೀವು ಎಲ್ಲರೂ ಕೂಡ ನೀವು ರಾಜನಾಗಿರುವಂಥದ್ದು, ಪಟ್ಟಾಭಿಷೇಕ ಮಾಡಬೇಕು ಅಂತ ಒಂದು ಜೀವಿ ಸಕಲ ಬ್ರಹ್ಮಾಂಡನ ಅಪೇಕ್ಷೆ ಪಡ್ತಾ ಇದೆ. ನೀವು ಅಧಿಕಾರ ತೆಗೆದುಕೋಬೇಕಂತ ಹೇಳಿ ಕೇವಲ ಒಂದು ಕೈಕೆಯ ಒಂದು ಮಾತಿನಿಂದ ಯಾಕೆ ಈ ರೀತಿ ಮಾಡ್ತೀರಿ ಅಂತ ಪ್ರಶ್ನೆಗಳು ಎದುರಾದಾಗ ಭಗವಾನ್ ಶ್ರೀರಾಮರ ಒಂದು ಸಂದೇಶ ಏನ್ ನೋಡ್ರಿ ಇಲ್ಲಿ ಹೇಗಿತ್ತಂದ್ರ, ನಾನು ಪ್ರಜಾಪ್ರಭುತ್ವ ಮಾದರಿಯ ಬಹುಮತವನ್ನ ನಾನು ಅಪೇಕ್ಷೆ ಪಡಂಗಿಲ್ಲ ಅಂತ ಹೇಳ್ತಾರೆ ಭಗವಾನ್ ಶ್ರೀರಾಮ. ಅವರೆಲ್ಲರೂ ಹೇಳಿದಾಗ
ನೋಡ್ರಿ ಡೆಮಾಕ್ರೆಟಿಕ್ ಕಂಟ್ರಿ ಒಳಗೆ ನಾವೆಲ್ಲ ಇದೀವಲ್ಲ, ಪ್ರಜಾಪ್ರಭುತ್ವ ಮಾದರಿ. ಅಂದ್ರೆ ಇಷ್ಟೆಲ್ಲರ ಒಪ್ಪಿಗೆ ನೀವು ಕೊಟ್ಟರೂ ಕೂಡ ನಾನು ಪಟ್ಟಾಭಿಷೇಕವನ್ನು ಸ್ವೀಕರಣೆ ಮಾಡಂಗಿಲ್ಲ. ಯಾಕೆ ಹೇಳ್ರಿ? ಸರ್ವಾನುಮತದ ಬೆಂಬಲ ಬೇಕು ನನಗ. ಅಜಾತ ಶತ್ರು ಅಂತ ಕರಿತೀವಿ ನೋಡ್ರಿ ನಾವು. ಸರ್ವಾನುಮತದ ಬೆಂಬಲ ಬೇಕು. ಕೇವಲ ಕೈಕೆ ಹೇಳಿದ್ರಂತಲ್ಲ, ಎಲ್ಲರ ಒಂದು ಒಪ್ಪಿಗೆ ಬರ್ಬೇಕು ಅಂತ ಏನ್ ಮಾಡಿದ್ರಲ್ಲಿ, ಕೈಕೆಯ ಒಂದು ವಿಚಾರವನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೋತಾರಲ್ಲಿ ಅವರು. ಕಾರಣ ಬೇರೆ ಏನಾದ್ರೂ ಆಗಿರ್ಲಿ, ಅಂದ್ರ ಬಹುಮತ ಸರ್ವಾನುಮತದ ನನಗ ಇದು ಬೇಕು. ರಾಜನೀತಿಗೆ ಒಂದು ದೊಡ್ಡ ಸಂದೇಶ ಇದು ಇವತ್ತಿಗೂ ಕೂಡ. ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳ್ತಾ ಇದ್ರು, ರಾಮರಾಜ್ಯ ಬೇಕು, ನಮಗ ರಾಮರಾಜ್ಯ ಬೇಕು. ಯಾಕೆ ಬೇಕು? ಈ ಕಾರಣಕ್ಕೋಸ್ಕರ ಬೇಕಾಗಿದೆ. ಮೌಲ್ಯಗಳು ನೋಡ್ರಿ, ಎಲ್ಲರೂ ಅವ್ರ ಅಧಿಕಾರ ತೆಗೆದುಕೊಳ್ರಿ ಅಂದ್ರು ಕೂಡ ಕೈಕೆಯ ಒಂದು ಕಾರಣದಿಂದ. ಅಂದ್ರೆ ಏನಂತಾರ ಅವರು, ಏನೋ ನನ್ನಲ್ಲಿ ಡೆಫಿಷಿಯನ್ಸಿ ಇರ್ಬೇಕು ನೋಡ್ರಿ, ಲ್ಯಾಕ್ ಆಫ್ ಏನಾದ್ರೂ ಇರಬಹುದು ನೋಡ್ರಿ ನನ್ನ ಹತ್ರ ಅನ್ನುವಂತ ಒಂದು ಅಂತರಂಗವನ್ನ ಪರೀಕ್ಷೆಗೆ ಒಳಪಡಿಸುವಂತಹದ್ದು ಇದು. ಆತ್ಮನ ಶುದ್ಧೀಕರಣನು ಕೂಡ ಇನ್ ಅದರ್ ವರ್ಡ್ಸ್ ಇದನ್ನ ನಾವು ಕರಿಬಹುದು ನೋಡ್ರಿ ಧ್ಯಾನಿಗಳೇ. ಅಂದ್ರ ಇಲ್ಲಿ ಮರ್ಯಾದೆ ಪುರುಷೋತ್ತಮನ ಲಕ್ಷಣಗಳು ಇದು ಭಗವಾನ್ ಶ್ರೀರಾಮನಿಗೆ ಸಾಧ್ಯ ಅನ್ನೋದನ್ನು ನಾವು ನೋಡ್ತೀವಿ. ಪ್ರಸ್ತುತ ಘಟನೆಗಳನ್ನು ನೋಡ್ತೀವಿ ನಾವು. ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವ ಮಾದರಿಯೊಳಗೆ ನಾವು ಇದ್ದೀವಿ ಇವಾಗ. ಪ್ರೆಸೆಂಟ್ ವೆಸ್ಟ್ ಬಂಗಾಳದಲ್ಲಿ ಒಂದು ಬಹುಮತ ಪಡೆದಂತ ಪಕ್ಷಕ್ಕ ಒಬ್ಬ ಮಾಜಿ ಮುಖ್ಯಮಂತ್ರಿ ಏನ್ ಮಾಡಿದ್ರು, ನಾನು ಅಧಿಕಾರವನ್ನು ಬಿಟ್ಟು ಕೊಡುದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಪ್ರಚಲಿತ ಘಟನೆಗಳಲ್ಲಿ ನೋಡ್ತೀವಿ. ನೋಡ್ರಿ, ರಾಮನ ಆದರ್ಶ ರಾಜನೀತಿ ಅವ್ರು ನೋಡ್ರಿ, ಪಕ್ಷ ಬಹುಮತ ಕಳ್ಕೊಂಡ್ರು ಕೂಡ ನಾನು ಅಧಿಕಾರಕ್ಕೆ ಬಿಡಂಗಿಲ್ಲ ಅನ್ನುವಂಥ ವಿಚಾರಗಳನ್ನ ನಾವು ಪತ್ರಿಕಾ ವರದಿಗಳನ್ನ ನೋಡಿದ್ವಿ ವೆಸ್ಟ್ ಬಂಗಾಳದವ್ರು ಪ್ರಸ್ತುತ. ಅಂದ್ರೆ ಏನದು, ನೋಡ್ರಿ ಮರ್ಯಾದೆಗಳು ಹೆಂಗದ ನೋಡ್ರಿ. ಅಂದ್ರೆ ಪ್ರಜಾಪ್ರಭುತ್ವದಲ್ಲೂ ಕೂಡ ನಾನು ಸರ್ವಾನುಮತದಿಂದ ಬರ್ಬೇಕು. ಯಾವುದೇ ವ್ಯವಸ್ಥೆ ಇರಲಿ, ಆತ್ಮ ಶುದ್ಧೀಕರಣ ಇರ್ಬೇಕು ನಮಗ ಅನ್ನುವಂಥ ಸಂದೇಶವನ್ನ ಮರ್ಯಾದಾ ಪುರುಷೋತ್ತಮನ ಆದಂಥ ಭಗವಾನ್ ಶ್ರೀರಾಮ ಅವರು ಇಲ್ಲಿ ನಿಮಗೆಲ್ಲ ಪ್ರತಿಪಾದಿಸುವುದನ್ನ ನಾವೆಲ್ಲ ಗಮನಿಸ್ಬೇಕು ನೋಡ್ರಿ ಧ್ಯಾನಿಗಳೇ. ನಾವೆಲ್ಲ ಇದನ್ನ ಅರ್ಥವನ್ನು ಮಾಡ್ಕೋಬೇಕು. ನಮ್ಮ ಇದನ್ನ ಪ್ರಸಾರ ಮಾಡ್ತಾ ಇರ್ಬೇಕು. ಪುನರುಚ್ಚಾರ ಪುನರುತ್ಪಾದನೆ ಇದು ಆಗ್ತಾ ಇರ್ಬೇಕು. ಯಾವಾಗಲೂ ಈ ಸಂದೇಶಗಳು ಇವುಗಳನ್ನ ಮತ್ತೆ ಮತ್ತೆ ಬೆಳಕಿಗೆ ತಂದು ನಮ್ಮ ಜನರೇಷನ್ಗೆ ನಾವು ಕೊಡ್ತಾ ಇರ್ಬೇಕು. ಆ ಕೆಲಸವನ್ನ PSS ಮೂವ್ಮೆಂಟ್ ಮಾಡ್ತಾ ಇದೆ, ನಮ್ಮ ಮಹಾ ಅವತಾರ ಫೌಂಡೇಶನ್ ಮಾಡ್ತಾ ಇದೆ, ಬೇರೆ ಬೇರೆ ಎಲ್ಲ ಇವೇನು ಧ್ಯಾನಿಗಳು ಇದ್ದೀವಲ್ಲ, ನಾವೆಲ್ಲ ಮಾಸ್ಟರ್ಸ್ ಇದ್ದೀವಲ್ಲ, ಈ ಸಂದೇಶ ಹೋಗ್ತಾ ಇರೋದನ್ನ ನೋಡ್ತೀವಿ ನಾವು ಮಾಸ್ಟರ್ಸ್. ನೆಕ್ಸ್ಟ್ ಮಾಸ್ಟರ್ ಮತ್ತೊಂದು ಮರ್ಯಾದಾ ಪುರುಷೋತ್ತಮನ ನೀವೆಲ್ಲ ಅತ್ಯಂತ ಗಮನದಲ್ಲಿ ಇಡಬೇಕಾದಂತ ಒಂದು ಮರ್ಯಾದಾ ಪುರುಷೋತ್ತಮನ ಒಂದು ಲಕ್ಷಣ, ಕ್ಯಾರೆಕ್ಟರ್ ಆಫ್ ದಿ ಭಗವಾನ್ ಶ್ರೀರಾಮ ಏನಂತಂದ್ರೆ ಮಾಸ್ಟರ್ಸ್, ಅವ್ರು ಕಾಡಿಗೆ ವನವಾಸಕ್ಕೆ ಹೋಗುವಂತ ಸಂದರ್ಭ ಎದುರಾಗತ್ತೆ. ಎಲ್ಲರೂ ದುಃಖ ಪಡ್ತಾರ, ಬಹಳಷ್ಟು ಎಲ್ಲರೂ ದುಃಖ ಪಡ್ತಾರ. ಅವ್ರು ಹೋಗುವಂತ ಸನ್ನಿವೇಶವನ್ನ ನೀವು ಅಬ್ಸರ್ವ್ ಮಾಡಿ ನೋಡಿ. ದಶರಥ ಮಹಾರಾಜರು ಏನ್ ಹೇಳ್ತಾರ, ಪುತ್ರನಾದ ಭಗವಾನ್ ಶ್ರೀರಾಮ ಅವರಿಗೆ, ಅಪ್ಪ ನೀನು ಯಾಕೆ ಹೋಗ್ತಾ ಇದ್ಯಾ, ಕೈಕೇಯ ಕಾರಣದಿಂದ ಯಾಕೆ ಹೋಗ್ತಾ ಇದ್ಯಾ? ಆಯ್ತು, ನೀನು ಹೋಗು, ಇವತ್ತು ಒಂದಿನ ಮಾತ್ರ ಇಲ್ಲಿ ಇರು, ಇವತ್ತು ಒನ್ ಡೇ ನೀನು ಇದ್ದು ನಾಳೆ ಹೋಗು, ನಾಳೆ ನೀನು ವನವಾಸಕ್ಕೆ ಪ್ರಾರಂಭ ಮಾಡು. ನಿನ್ನನ್ನು ಹೇರ್ಬೇಕಾದ್ರ, ನಿನ್ನನ್ನು ಪಡಿಬೇಕಾದ್ರ ಅನೇಕ ಯಾಗಗಳನ್ನು ಮಾಡಿ, ಅನೇಕ ಪುಣ್ಯವನ್ನು ಮಾಡಿ ನಾನು ಪಡೆದಿದ್ದೀನಿ. ನಾನು ನೋಡ್ಬೇಕು ಕಣ್ತುಂಬ. ನೀನು ನಾಳೆ ಹೋಗು, ನೀನು ಇವತ್ತು ಹೋಗ್ಬೇಡ ಅಂತ ಸಂದೇಶವನ್ನ ದಶರಥ ಮಹಾರಾಜರು ತನ್ನ ಪುತ್ರನಿಗೆ ಕೊಟ್ಟಾಗ ನೋಡ್ರಿ, ಅವರ ಉತ್ತರ ಪ್ರತಿಕ್ರಿಯೆ ಹೆಂಗದ ನೋಡ್ರಿ. ಅವ್ರು ಏನ್ ಹೇಳ್ತಾರ ನೋಡ್ರಿ ಭಗವಾನ್ ಶ್ರೀರಾಮ, ಹೌದು ಅಪ್ಪಾಜಿ, ನೀವು ಹೇಳೋದು ಸತ್ಯ, ಬಟ್ ನೀವು ನಾಳೆ ಹೋಗಂತ ಹೇಳ್ತಿರಲ್ಲ, ನಾಳೆ ಈ ಮನಸ್ಸನ್ನು ತುಂಬಾ ಚಂಚಲ, ನಾಳೆ ನನಗೆ ಮತ್ತೆ ಅಧಿಕಾರ ಹಿಡಿಬೇಕು ಅನ್ನುವಂತ ಸಂಕಲ್ಪ ಬಂದ್ಬಿಟ್ರೆ, ಕೈಕೇಯನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟು ನೋಡ್ರಿ, ರಾಜನಾದವನಿಗೆ ಅಹಂ ಬಂದ್ಬಿಟ್ರೆ, ನಾನು ಬದಲಾವಣೆ ಆಗ್ಬಿಟ್ರೆ ನಾಳೆ, ಅದಕ್ಕೋಸ್ಕರ ನಾನು ಇವತ್ತೇ ಹೋಗ್ತೀನಿ ಅಪ್ಪಾಜಿ ಅಂತ ಭಗವಾನ್ ಶ್ರೀರಾಮ ಅವರು ತನ್ನ ತಂದೆಯಾದಂತ ದಶರಥ ಅವರಿಗೆ ತಿಳಿಸ್ಕೊಟ್ಟದ್ದನ್ನು ನೋಡ್ತೀವಿ ನಾವು. ಅಂದ್ರೆ ನೋಡ್ರಿ, ಯಾವುದೇ ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಬಾರದು ಅನ್ನುವಂಥ ಸಂದೇಶ. ನಾವು ನಾಳೆ ಮಾಡ್ಬೇಕು ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ನೋಡ್ರಿ ನಾವು.
ಅದಕ್ಕನ ಸಪ್ತರ್ಷಿಗಳಲ್ಲಿ ಒಬ್ಬರಾದಂಥ ವಿಶ್ವಾಮಿತ್ರರಿಗೆ ಕೇಳಿದ್ರಂತ, ಒಂದು ಅತ್ಯಂತ ಅದ್ಭುತವಾದ ಶಕ್ತಿಯನ್ನು ಈ ಮಾನವ ಜನಾಂಗಕ್ಕೆ ಯಾವ ರೀತಿ ಕೊಡೋಣ, ಅದನ್ನ ಯಾರು ಕದ್ದುಕೊಳ್ಳದೆ ಇರುವಂಗ ಹೆಂಗ್ ಕೊಡೋಣ ಅಂತ ಚರ್ಚೆಗಳು ನಡೆದಾಗ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಇವರ ಒಳಗಡೆ ಇಟ್ಬಿಡೋಣ ಅಂತ ಹೇಳಿದ್ರಂತವ್ರು. ನೋಡ್ರಿ, ನಾವು ಆಧ್ಯಾತ್ಮಿಕ ಜ್ಞಾನ ಇನ್ವಾಲ್ವ್ ವಿಪರ್ಶನ ಅಂತ ಬರುತ್ತೆ. ನಾವು ಒಳಗಡೆ ಹೋಗ್ಬೇಕು ನೋಡ್ರಿ, ಧ್ಯಾನದಿಂದ ಒಳಗಡೆ ಹೋದಾಗ ಎಲ್ಲವೂ ಕೂಡ ನಮ್ಗ ತೆರೆದುಕೊಂಡು ಹೋಗ್ತಾ ಇರುತ್ತೆ. ಅಂದ್ರೆ ನಾವು ಇನ್ನರ್ ಜರ್ನಿ, ಸದ್ಗುರು ಹೇಳ್ತಾರಲ್ಲ ಜಗ್ಗಿ ವಾಸುದೇವ್ ಇನ್ನರ್ ಎಂಜಿನಿಯರಿಂಗ್ ಅಂತ ಹೇಳ್ತಾರ ನೋಡ್ರಿ. ಹಂಗ ನಾವು ಬುದ್ಧ ಭಗವಾನರು ವಿಪರ್ಶನ ಅಂತ ಕರೆದ್ರು, ಪತ್ರಿಜಿಯವರು ಶ್ವಾಸವನ್ನು ಹಿಡಿದು ನಾವು ಹೋಗ್ಬೇಕಂತ ಕರೆದ್ರು, ಪತಂಜಲಿಯವರು ಕೂಡ ಯೋಗ ಸೂತ್ರಗಳಲ್ಲಿ ಕೂಡ ಇದನ್ನ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರ ಆಂತರಿಕ ಜರ್ನಿ ಹೋದಾಗ ಎಲ್ಲವೂ ನಮ್ಗ ಅಂದ್ರೆ ಅಲ್ಲೇ ಇರೋದು, ಎಲ್ಲವೂ ಅಲ್ಲೇ ಇರೋದನ್ನ ನೋಡು. ಅಂದ್ರ ನಾವು ಯಾವುದೇ ಕೆಲಸವನ್ನು ಪೋಸ್ಟ್ಪೋನ್ ಮಾಡಬಾರ್ದು ಅಂತ ಹೇಳ್ತೀವಿ. ಈ ಸಂದರ್ಭದೊಳಗ ಗುರುರಾಯರ ಒಂದು ಹಾಡು ಕೂಡ ನಂಗೆ ನೆನಪಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಕೂಡ ಅದನ್ನ ಹೇಳಿದಾರ, ತಮಗೆಲ್ಲ ಗೊತ್ತದ. ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಹಿಂದೆ ಮಾಡುವ ಕೆಲಸ ಈಗಲೇ ಮಾಡು, ನಾಳೆ ಏನಾಗುವುದೋ ಬಲ್ಲವರು ಯಾರು, ಹಿಂದೆ ನೀ ಗುರುರಾಯರ್ ಅಂತ ಹಿಂಗ್ ಮುಂದುವರಿತಿದ್ದ ಹಾಡು ಡಾಕ್ಟರ್ ರಾಜ್ ಅವ್ರು ಹಾಡ್ಯಾರ. ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕಾದ್ರೆ ನೋಡ್ರಿ, ನಾಳೆ ಏನಾಗತ್ತೆ ಯಾರಿಗ್ ಗೊತ್ತಿದೆ ಮಾಸ್ಟರ್ಸ್. ನಮ್ಗೆ ಇವತ್ತಿನ ವರ್ತಮಾನದಲ್ಲಿ ನಾವು ಇರ್ಬೇಕು ಅನ್ನುವಂತ ಒಂದು ಮೌಲ್ಯವು ಕೂಡ ಭಗವಾನ್ ಶ್ರೀರಾಮನರಿಂದ ನಾವು ತಿಳಿದುಕೊಳ್ಬೇಕಾಗತ್ತೆ ಮಾಸ್ಟರ್ಸ್. ಇವತ್ತು ಪ್ರೆಸೆಂಟ್ ನಾವು ಇವತ್ತಿನ ವರ್ತಮಾನದಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಂಡ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನು ಅಯ್ಯ ಅಂತ ಹೇಳ್ತಾರೆ ವಚನಕಾರರು, ಅಣ್ಣನವರು. ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲಂಗಿಲ್ಲ ಅಂತ. ಅಂದ್ರೆ ನಾವು ಪೋಸ್ಟ್ಪೋನ್ ಮಾಡ್ಕೊಂತ ನಾವು ಕಮರ್ಷಿಯಲ್ ಆಗ್ಬಾರ್ದು ಅನ್ನುವಂಥ ಸಂದೇಶವನ್ನು ಕೂಡ ಇಲ್ಲಿ ಈ ಎಲ್ಲಾ ಕಾರಣಗಳಿಂದ ನಾವು ಏನಂತ ಕರಿಬೇಕಾಗಿದೆ, ನಮ್ಮ ಭಗವಾನ್ ಶ್ರೀರಾಮ ಅವರು ಮರ್ಯಾದಾ ಪುರುಷೋತ್ತಮರು, ಅವರಿಗೆ ಮಾತ್ರ ಈ ಕೊಟೇಶನ್ ಅನ್ವಯ ಆಗತ್ ನೋಡ್ರಿ ಮಾಸ್ಟರ್ಸ್. ಈಗ ಕೆಲವ್ರಿಗೆ ಒಂದು ಅನ್ವರ್ಥಕ ನಾಮಗಳು ಬಂದ್ಬಿಟ್ಟೇವ್ ಮಾಸ್ಟರ್ಸ್. ಈಗ ಸುಭಾಷ್ ಅವರಿಗೆ ಸುಭಾಷ್ ಅನ್ನುವಂಥದ್ದು ಒಂದು ಬಂತಂತ ಸೀನಿಯರ್ ಮಾಸ್ಟರ್ಗಳಿಂದ ಕೇಳಿದೆ ನಾನು. ಈಗ ಸರ್ದಾರ್ ಪಟೇಲ್ರಿಗೆ ಉಕ್ಕಿನ ಮನುಷ್ಯ ಅಂತ ಬಂತು. ಹಿಂಗ ಒಂದೊಂದು ನಾಮ ಬಂದವ್ ನೋಡ್ರಿ. ಆಮೇಲೆ ಜ್ಞಾನ ನಿಧಿ ಅಂತ ಹೇಳಿ ಚನ್ನಬಸವಣ್ಣ ಅವ್ರಿಗೆ ಕರೆದ್ರು. ಅಂದ್ರೆ ಒಂದು ಮೆಗಾ ಪರ್ಸನಾಲಿಟಿಗಳಿಗೆ ಅವರ ಕಾರ್ಯಗಳ ನಿಮಿತ್ತ ಅಥವಾ ಒಂದು ಅವರ ಒಂದು ಕ್ಯಾರೆಕ್ಟರ್ನ ಬಿಂಬಿಸಲು ಒಂದು ಪ್ರತ್ಯೇಕವಾದ ಟ್ಯಾಗ್ಲೈನ್ ತರ ಮೂಡಿ ಬರುವುದನ್ನ ನೋಡ್ತೀವಿ ನಾವು ನಮ್ಮ ಮಾಸ್ಟರ್ಸ್. ನೆಕ್ಸ್ಟ್ ಮಾಸ್ಟರ್ಸ್, ಹಿಂಗ ಕಾಡಿನಲ್ಲಿ ಭಗವಾನ್ ಶ್ರೀರಾಮ ಅವ್ರ ಸಂಚಾರ ನಡೆದಿರ್ತೈತಿ. ನಡೆದಾಗ ನೋಡ್ರಿ ಭಗವಂತ ನೋಡ್ರಿ, ಅವರು ಭಗವಾನ್ ಶ್ರೀರಾಮ ಅಂದ್ರ ಒಂದು ದೊಡ್ಡ ಒಂದು ಈ ಬ್ರಹ್ಮಾಂಡಕ್ಕ, ಈ ಯುಗದ ಆದಿಯೊಳಗ ಬಂದಂಥವ್ರು ಅವರು. ಇದನ್ನ ಎಲ್ಲರೂ ಫಾಲೋ ಮಾಡ್ಲಿ ಅಂತೇಳಿ ಒಂದು ಪಾತ್ರವನ್ನ ನಿರ್ವಹಿಸ್ಲಿಕ್ಕೆ ಬಂದವರು. ಇಲ್ಲಿ ಕಾಡಿನೊಳಗೆ ವನದೇವತೆ ಪ್ರತ್ಯಕ್ಷ ಆಗ್ತಾಳ ಭಗವಾನ್ ಶ್ರೀರಾಮ ಅವ್ರಿಗೆ. ವನದೇವತೆ ಪ್ರತ್ಯಕ್ಷ ಆಗ್ತಾಳ. ಪ್ರತ್ಯಕ್ಷ ಆಗ್ತಿ ಭಗವಾನ್ ಶ್ರೀರಾಮ, ಏನ್ರಿ ನಿಮ್ ಕತೆ, ನೀವು ಹೇಳ್ದಂಗ ನಾವೆಲ್ಲ ನಿಮ್ಮ ಆದೇಶವನ್ನು ಕೇಳಲಿಕ್ಕೆ, ಆಲಿಸ್ಲಿಕ್ಕೆ, ಪರಿಪಾಲಿಸ್ಲಿಕ್ಕೆ ಇಲ್ಲಿ ಸಿದ್ಧವಾಗಿ ಕುತ್ಕೊಂಡಿವಿ. ಜೀವಿಗಳು, ನಿರ್ಜೀವಿಗಳು, ಪ್ರಾಣಿ ಜಗತ್ತು, ಸಸ್ಯ ಜಗತ್ತು, ಪ್ಲಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್, ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀವಿ, ನಿಮ್ಮನ್ನ ಗಮನಿಸ್ತಾ ಇದ್ದೀವಿ. ನೀವು ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಇದ್ದೀವಿ. ನಿಮ್ಗೆ ನಾನು ಏನನ್ನ ಸೇವೆ ಮಾಡ್ಬೇಕು ಅಂತ ವನದೇವತೆ ಭಗವಾನ್ ಶ್ರೀರಾಮರನ್ನ ಕೇಳ್ತಾರ. ಕೇಳಿದಾಗ ನೋಡ್ರಿ ಅವ್ರು ಉತ್ತರ ಹೆಂಗ್ ಕೊಡ್ತಾರ ಭಗವಾನ್ ಶ್ರೀರಾಮ. ಆಯ್ತು ತಾಯಿ ವನದೇವತೆ, ಆಯ್ತು ನೀನು ಕೇಳ್ತಾ ಇದ್ದೀಯಲ್ಲ, ನೀನು ಸೇವೆಯನ್ನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತೀಯಲ್ಲ, ನಾನು ಹಿಂಗ್ ಹೊರಟಿದ್ದೀನಲ್ಲ, ನನ್ನ ಹಿಂದುಗಡೆ ನನ್ನ ದಿವ್ಯ ಪತ್ನಿಯಾದಂಥ, ಕೋಮಲೆಯಾದಂಥ ನನ್ನ ಪತ್ನಿಯಾದಂಥ ಸೀತಾಮಾತೆ, ಭೂಮಾತೆ ಅಂತ ಕರಿತೀವಿ ನಾವು, ಅವರಿಗೆ ಬರ್ತಾ ಇದ್ದಾಳೆ. ಅವರ ಹಿಂದ್ಗಡೆ ನನ್ನ ಸಹೋದರನಾದ ಲಕ್ಷ್ಮಣ ಬರ್ತಾ ಇದ್ದಾನೆ. ಹಾಗಾಗಿ ನೀ ಏನ್ ಮಾಡೋಕ್, ಸೇವೆ ಮಾಡೋದಾದ್ರ ನನ್ನ ಹಿಂದುಗಡೆ ಈ ಕಲ್ಲು ಮುಳ್ಳುಗಳನ್ನ ಇವನ್ನೆಲ್ಲ ಹಾದಿಯನ್ನು ಮಾಡಿಕೊಡು. ನನ್ನ ಸೀತಾಮಾತೆಗೆ ನನ್ನ ಧರ್ಮಪತ್ನಿಯಾದ ಸೀತೆಗೆ ಹಾದಿಯನ್ನು ಮಾಡಿಕೊಡು. ಲಕ್ಷ್ಮಣನಿಗೆ ಈ ಒಂದು ಮಾರ್ಗವನ್ನ, ಕಾಡು ನೋಡ್ರಿ ಅದು,
ಮಾಡಿಕೊಡು, ನನಗೇನು ಅವಶ್ಯಕತೆ ಇಲ್ಲ, ನಾನು ಮುಂದೆ ಮುಂದೆ ಹೋಗ್ತೀನಿ ಅನ್ನುವಂಥ ಸಂದೇಶವನ್ನ ಯಾರು ಹೇಳ್ತಾರೆ? ಭಗವಾನ್ ಶ್ರೀರಾಮ ವನದೇವತೆಗೆ ಹೇಳ್ತಾರೆ. ಅರ್ಥ ಮಾಡ್ಕೊಡ್ರಿ, ಈ ಮೌಲ್ಯಗಳು ಈಗ ಹೆಂಗಾಗ್ಯಾವ ಎಟ್ ಪ್ರೆಸೆಂಟ್ ಇವತ್ತಿನ ದಿನಮಾನದೊಳಗೆ. ಅವಕಾಶ ಸಿಕ್ಕರೆ ಸಾಕು ಏನೆಲ್ಲವನ್ನು ನಾವು ಭಕ್ಷಣೆ ಮಾಡಿಬಿಡ್ತೀವಿ. ಅವಕಾಶ ಸಿಕ್ಕರೆ ಸಾಕು, ಹೌದಲ್ರಿ ಧ್ಯಾನಿಗಳೇ? ಅಂಥ ಒಂದು ಮೌಲ್ಯಗಳ ಒಂದು ರಾಜ ಇವನು. ಅಂಥ ಒಂದು ಮೌಲ್ಯಗಳನ್ನ ಇಡೀ ಯುಗಕ್ಕೂ ಕೂಡ, ಎಲ್ಲಾ ಯುಗಕ್ಕೂ, ತ್ರೇತ, ದ್ವಾಪಾರ, ಈಗಿನ ಕೃತಯುಗ ಅಂತ ಕರಿತೀವಿ, ಇದು ಈಗ ಸಂಧಿ ಕಾಲದಲ್ಲಿದ್ದೀವಿ. ಧ್ಯಾನ ಪ್ರಧಾನ, ಡಾಮಿನೆಂಟ್ ಧ್ಯಾನ ಅದ ನೋಡ್ರಿ, ಇವಾಗ ಡಾಮಿನೆಂಟ್ ಅದ. ಇಲ್ಲಿ ತನೂ ಅವರ ಸಂದೇಶಗಳು ಬಂದಿರುವುದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್. ಇನ್ನ ಆಂಜನೇಯ ಸ್ವಾಮಿ ಒಂದ್ಸರ ನೋಡ್ರಿ, ಮಹಾಬ್ರಾಹ್ಮಣನಾದಂಥ ಒಂದು ರಾವಣನ ಒಂದು ಆರ್ಭಟಕ್, ರಾವಣನ ಒಂದು ಶಕ್ತಿಯ ಒಂದು ಇದಕ್ಕ ಲಕ್ಷ್ಮಣ ಏನಾಗ್ತಾನ? ಮೂರ್ಛೆ ಹೋಗ್ಬಿಡ್ತಾನ, ಪ್ರಾಣ ಕಳೆದುಕೊಳ್ಳುವಂತ ಪ್ರಸಂಗ ಎದುರಾಗತ್ತೆ. ಹಂಗಿದ್ದಾಗ ನೋಡ್ರಿ, ಅವನು ಎದುರಿಸ್ಲಿಕ್ಕೆ ಆಗಂಗಿಲ್ಲ ರಾವಣನ. ನೋಡ್ರಿ, ಮಹಾಬ್ರಾಹ್ಮಣ, ಮಹಾಪಂಡಿತ, ಶಿವನ ಆತ್ಮಲಿಂಗನ ಪಡೆದಂತಹ ಒಂದು ರಾವಣ ಇರ್ತಾರೆ ಧ್ಯಾನಿಗಳವರು. ಹೀಗಿದ್ದಾಗ ಮೂರ್ಛೆ ಹೋದಾಗ ಆಂಜನೇಯ ಸ್ವಾಮಿ ಏನ್ ಮಾಡ್ತಾರ? ಸಂಜೀವಿನಿಯನ್ನ ಆ ಪರ್ವತನೇ ತೆಗೆದುಕೊಂಡು ಬಂದು, ಇದರಲ್ಲಿ ಎಲ್ಲಿದೆ ನೋಡಪ್ಪ, ತೆಗೆದುಕೋ ಸಂಜೀವಿನಿ ಅಂತಂದು ಕೊಟ್ಟಾಗ ನೋಡ್ರಿ, ಆ ಸಂಜೀವಿನಿಯಿಂದ ಮರು ಪ್ರಾಣ ಪ್ರವೇಶ ಆಗತ್ತ. ಯಾರ್ದು? ಲಕ್ಷ್ಮಣಂದ ಮರು ಪ್ರಾಣ ಪ್ರವೇಶ ಆಗತ್ತ. ಅವರು ಇದು ಮೂರ್ಛೆ ಹೋಗ್ಬಿಟ್ಟಿರ್ತಾರ. ಆದಾಗ ರಾಮನಿಗೆ ಆನಂದ ಭಾಷ್ಪಗಳು ಬರ್ತಾವು. ಮತ್ತೆ ಅಲ್ಲಿ ಆಂಜನೇಯ ಸ್ವಾಮಿಯನ್ನ ಆಲಿಂಗನ ಮಾಡ್ಕೋತಾನ. ನೋಡ್ರಿ, ಈ ಪ್ರಸಂಗ ತುಂಬಾ ಅದ್ಭುತವಾಗಿ ಮೂಡಿ ಬಂದತಿ. ಎಲ್ಲಾ ಕೀರ್ತನಕಾರರು ಇದನ್ನ ಹೇಳ್ತಾರ. ನೋಡ್ರಿ, ರಾಮಾಂಜನೇಯ ಆಲಿಂಗನ. ಬೆಂಗಳೂರಿನೊಳಗೂ ನೋಡ್ರಿ, ಅದು ದೊಡ್ಡದೊಂದು ಚಿತ್ರಣ ಸಿನಿಮಾದಲ್ಲಿ ನೋಡಿದೀನಿ, ಶಂಕರನಾಗ್ ಅವರ ಒಂದು ಸಿನಿಮಾದೊಳಗ ರಾಮಾಂಜನೇಯ ಅಂತ ಹಿಂಗೆ ಇಬ್ರು ಅಪ್ಪಿಕೊಂಡಂತಹದ್ದು ಸನ್ನಿವೇಶವನ್ನ ನಾವು ಗಮನಿಸ್ತೀವಿ. ನೋಡ್ರಿ, ಅಲ್ಲಿ ಆ ತರ ಇದ್ದಾಗ, ಆ ತರ ಮಾಡಿದಾಗ ಭಗವಾನ್ ಶ್ರೀರಾಮ ಆಂಜನೇಯನಿಗೆ ಏನ್ ಹೇಳ್ತಾನ ಗೊತ್ತಾ ಧ್ಯಾನಿಗಳೇ? ಆಂಜನೇಯ ಸ್ವಾಮಿಗೆ ಭಗವಾನ್ ಶ್ರೀರಾಮ ಏನ್ ಹೇಳ್ತಾನ ಗೊತ್ತಾ? ನೀನು ಸೇವಕ ಅಲ್ಲ, ನೀನು ಲಕ್ಷ್ಮಣನಂತೆ ನನಗೆ ನೀನು ಮತ್ತೊಬ್ಬ ಸಹೋದರ. ನೀನು ಸೇವಕ ಅಲ್ಲ, ಲಕ್ಷ್ಮಣನ ನಂತರ ನೀನು ಇನ್ನೊಬ್ಬನನ್ನ ಸಹೋದರ ಅನ್ನುವಂಥ ಸಂದೇಶವನ್ನ ಅಲ್ಲಿ ಕೊಟ್ಟಿರುವುದನ್ನು ನೋಡ್ತೀವಿ ನಾವು. ಅಂದ್ರ ಎಲ್ಲರಿಗೂ ರೆಸ್ಪೆಕ್ಟ್ ಅನ್ನು ಕೊಡ್ಬೇಕು, ಎಲ್ಲರಿಗೂ. ನೋಡ್ರಿ, ಭಗವಾನ್ ಆಂಜನೇಯವ್ರು ಏನ್ ಮಾಡ್ತಾರ? ಪ್ರಭು ಅಂತಿರ್ತಾರ. ಅವ್ರು ಪ್ರಭು ಅಂತಾರ. ಇವರು ನೋಡ್ರಿ, ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ, ನೀವು ನನ್ನನ್ನ ಕೆಲವು ಸಂದರ್ಭದಲ್ಲಿ ಮಾತ್ರ, ಕೆಲವು ಸ್ಟೇಜಸ್ ನಲ್ಲಿ ಮಾತ್ರ ನನ್ನನ್ನು ಫಾಲೋ ಮಾಡ್ರಿ, ಆಮೇಲೆ ನೀವು ನಿಮ್ಮ ಶ್ವಾಸವನ್ನ ಹಿಡ್ಕೋರಿ. ಹೌದಾ? ನಿಮ್ಮ ಶ್ವಾಸವನ್ನ ನೀವು ಹಿಡ್ಕೊಂಡು ನಿಮ್ಮಷ್ಟಕ್ಕೆ ನೀವ ಇದಾಗ್ರಿ. ನಾವು ಎಲ್ಲದರಲ್ಲೂ ನಾವು ಗೌರವವನ್ನ ಸಲ್ಲಿಸುವುದನ್ನ ಅಲ್ಲೇ ನೋಡ್ತೀವಿ ನಾವು. ನೋಡ್ರಿ, ಎಲ್ಲರೂ ಪುರಂದರ ದಾಸರು ಕೂಡ ಹೇಳ್ತಾರ ಒಂದ್ ಕಡೆ. ಪುರಂದರದಾಸ ರಾಮಾವತಾರ ಹೇಗಿದೆ ಅದು ವಿಷ್ಣುವಿನ 7ನೇ ಅವತಾರ ಅಂತ ನೋಡ್ತೀವಿ ನಾವು. ಭಗವಾನ್ ವಿಷ್ಣುವಿನ 7ನೇ ಅವತಾರ ಇದು ಮಾಸ್ಟರ್ಸ್. ನೋಡ್ರಿ, ಪುರಂದರ ದಾಸರು ದೊಡ್ಡ ದಾರ್ಶನಿಕರು, ಭಗವಂತನನ್ನ ತುಂಬಾ ಆರಾಧನೆ ಮಾಡಿದಂಥವ್ರು ಪುರಂದರ ದಾಸರು. ಆ ಮಂತ್ರ ಈ ಮಂತ್ರ ಯಾಕೆ ಜಪಿಸ್ತೀರಿ? ರಾಮನಾಮವ ಜಪಿಸೋ ಅಂತ ಕೀರ್ತನೆ ಮಾಡ್ತಾರ ಪುರಂದರ ದಾಸರು. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ನೀನು ಸೋಮಶೇಖರ ತನ್ನ ಸತಿಗೆ ಹೇಳಿದ ಮಂತ್ರ ರಾಮನಾಮ ಜಪಿಸು ಅಂತ ಹೇಳ್ತಾರ. ಯಾರು? ಪುರಂದರ ದಾಸರು ಕೀರ್ತನೆ ಮಾಡ್ತಾರ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿಯೊಳು ನುಡಿಯುವ ಮಂತ್ರ, ಹಲವು ಪಾಪಗಳ ಹತಗೊಳಿಸುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರೆಗೋವ ಮಂತ್ರ ರಾಮನಾಮವ ಜಪಿಸೋ.
ನೀನು ಆ ಮಂತ್ರ ಈ ಮಂತ್ರ ನೆಚ್ಚಿ ನೀನು ಕೆಡಬೇಡ ಅಂತ ಪುರಂದರದಾಸರು ಕೀರ್ತನೆ ಏನ್ ಮಾಡ್ತಾರ. ಸಕಲ ವೇದಗಳಿಗೆ ಸಾರವೆನಿಸುವ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೇ ಮೂಲ ಮಂತ್ರ, ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ, ಸುಖನಿಧಿ ಪುರಂದರ ವಿಠಲನ ಮಂತ್ರ ಅಂತ ತಾವೆಲ್ಲ ಕೇಳಿರ್ತೀರಿ. ಅಂದ್ರೆ ಭಗವಾನ ಶ್ರೀರಾಮನನ್ನ ಆದಿಯಿಂದ ಇವತ್ತಿನವರೆಗೂ ಎಲ್ಲಾ ಸಾಹಿತಿಗಳು ಎಲ್ಲರೂ ಕೂಡ, ನಾವೆಲ್ಲರೂ ಕೂಡ ವಿವಿಧ ಪಾತ್ರವನ್ನು ಮಾಡಿದಂಥವ್ರಿಗೆ ಎಲ್ಲರಿಗೂ ಏನಂತಂದ್ರೆ ಒಂದು ಆದರ್ಶಗಳು, ಒಂದು ಮೌಲ್ಯಗಳು, ಒಂದು ಬೆಳೆಯನ್ನ ಒಂದು ಯಾವ ರೀತಿ ಬಿತ್ತಬೇಕು, ಯಾವ ರೀತಿ ಪಡಿಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಮಾಸ್ಟರ್ಸ್. ನೋಡ್ರಿ, ಒಂದ್ಸಾರಿ ಸೇತುವೆಯನ್ನು ಕಟ್ಟಿಬಿಟ್ಟು ಶ್ರೀಲಂಕಾಕ್ಕೆ ಹೋಗ್ಬೇಕಾಗಿರುತ್ತೆ. ನೋಡ್ರಿ, ಒಂದು ಅಳಿಲು, ಒಂದು ಚಿಕ್ಕ ಅಳಿಲು ಹೋಗುದು, ಉಸುಗನಾಗ ಹೊಳ್ಳಾಡೋದು, ಆ ಉಸುಗನ್ನು ತೆಗೆದುಕೊಂಡು ಬಂದು ಜಾಡ್ಸೋದು, ಸೇತುವೆಗೆ ಸಹಯೋಗ ನೀಡ್ಲಿಕ್ಕೆ ಬರ್ತಾ ಇರುತ್ತೆ. ಒಂದು ಅಳಿಲು, ಸ್ಕ್ವಾರೆಲ್ ಬರ್ತಾ ಇರ್ತೈತಿ. ಬರ್ತಾ ಇದ್ದಾಗ ರಾಮ, ಭಗವಾನ್ ಶ್ರೀರಾಮ ಅದನ್ನ ಗಮನಿಸ್ತಾನ. ನೋಡ್ರಿ, ಚಿಕ್ಕ ಪುಟ್ಟ ಕೆಲಸ, ಚಿಕ್ಕ ಚಿಕ್ಕ ಕೆಲಸಗಳಿಂದಲೇ ದೊಡ್ಡ ದೊಡ್ಡ ಕೆಲಸಗಳಾಗುತ್ತವೆ. ಹೌದಾ? ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದಲೇ ದೊಡ್ಡ ದೊಡ್ಡ ಹೆಜ್ಜೆಗಳು ನಿರ್ಮಾಣ ಆಗ್ತಾವ. ನೋಡ್ರಿ, ಅಲ್ಲಿ ಅಳಿಲು ಆ ಕೆಲಸವನ್ನು ಮಾಡಿದಾಗ ಅದನ್ನ ಹಿಡ್ಕೊಂಡು ಬಿಟ್ಟು ಅದರ ಮೇಲೆ ಹಿಡಿದು ಬಿಟ್ಟು ಅಳಿಲಿಗೆ ಹಿಂಗತೆ ಗಾಯನ ಅದ, ಅದ್ರ ಮೇಲೆ 3 ಬೆರಳುಗಳು, ಭಗವಾನ್ ಶ್ರೀರಾಮನ 3 ಬೆರಳುಗಳಂತ ನಾನು ಎಲ್ಲೋ ಓದಿದ ನೆನಪಾಗ್ತಾ ಇದೆ. ಅಂದ್ರೆ ಪಕ್ಷಿಗಳು, ಪ್ರಾಣಿಗಳು ಕೂಡ ಭಗವಂತನಿಗೆ ಸಹಯೋಗವನ್ನು ನೀಡಿದ್ರು ರಾಮನಿಗೆ. ಅಂದ್ರೆ ನಾವು ಈ ರೀತಿ ಕ್ಯಾರೆಕ್ಟರ್ಗಳನ್ನ ಅಳವಡಿಸಿದಾಗ ನಮಗೂ ಕೂಡ ಸಹಯೋಗ ನೀಡ್ತಾವ ಅನ್ನುವಂಥ ವಿಚಾರ ವಸ್ತುವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಧ್ಯಾನಿಗಳೇ. ನೋಡ್ರಿ, ಅಲ್ಲೇ ಅಳಿಲ್ದು ಮಾಡಿತು. ಆಮೇಲೆ ಗಂಗಾ ನದಿಗೆ ಅಲ್ಲೆಲ್ಲ ಅವ್ರನ್ನ ಕಳಿಸುವಾಗ ಕುದುರೆಗಳು, ಅವರೆಲ್ಲ ಕುದುರೆಗಳನ್ನು ಬಳಸ್ತಾ ಇದ್ರು ನೋಡ್ರಿ ಮಾಸ್ಟರ್ಸ್. ಅವಾಗ ಆಂಜನೇಯ ಸ್ವಾಮಿಗೆ ಮತ್ತು ಅಲ್ಲಿ ಇರುವಂತ ಆಂಜನೇಯ ಸ್ವಾಮಿಗೆ ಮತ್ತು ಲಕ್ಷ್ಮಣನಿಗೆ, ಆ ಪರಿವಾರಕ್ಕೆ ಏನಂತ ಹೇಳ್ತಿದ್ರಂತ ಭಗವಾನ್ ಶ್ರೀರಾಮ ಅವರು, ಮೊದಲು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡ್ರಿ, ಈ ಅಳಿಲುಗಳಿಗೆ, ಈ ಕುದುರೆಗಳಿಗೆ, ಇವುಗಳಿಗೆ ನೀಡಿಬಿಟ್ಟು ಆಮೇಲೆ ನಾವು ಆಹಾರವನ್ನು ಸ್ವೀಕರಿಸೋಣ ಅನ್ನುವಂಥ ವಿಚಾರ. ನೋಡ್ರಿ ಹೆಂಗದ ಅಂದ್ರ, ನೋಡ್ರಿ ಇವಾಗಲೂ ನಮ್ಮ ಮಾತೆಯರು ಅವರ ಭಗವಾನ್ ಶ್ರೀರಾಮನಿಂದ ಬಂತಿದ್ರು. ನೋಡ್ರಿ, ಈಗಲೂ ನಮ್ಮ ಮಾತೆಯರು ಮನೆಯೊಳಗ ಆಹಾರವನ್ನು ತಯಾರು ಮಾಡ್ಬೇಕಾದ್ರೆ ಭಗವಂತನ ನಾಮದಿಂದ ತಯಾರು ಮಾಡ್ತೀವಿ. ಅದನ್ನ ಪಕ್ಷಿ ಪ್ರಾಣಿಗಳಿಗೆ ನೈವೇದ್ಯ ಮಾಡ್ತೀವಿ. ಆಮೇಲೆ ನಾವು ಸ್ವೀಕರಿಸುವಂತ ಒಂದು ಸಂದೇಶವನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ ಮಾಸ್ಟರ್ಸ್. ಅಂದ್ರ ಇಲ್ಲಿ ಪ್ರಾಣಿಗಳ ಒಂದು ಸಹಯೋಗ, ಅಂದ್ರೆ ಎಲ್ಲವೂ ಸಕಲ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಲೇಸನ್ನ ಬಯಸುವಂತಹದ್ದು, ಒಳಿತನ್ನ ಮಾಡುವಂತ ಒಂದು ಸಂದೇಶವನ್ನ ಇಲ್ಲಿ ನೋಡ್ತೀವಿ ಮಾಸ್ಟರ್ಸ್. ಇನ್ನು ಮಾಸ್ಟರ್ಸ್, ಶಬರಿ ಭಗವಾನ್ ಶ್ರೀರಾಮನ ಬಗ್ಗೆ ಕಾಕೊಂಡು ಕೂತ್ಕೊಂಡಿದ್ಲು. ತಮ್ಗೆಲ್ಲ ಗೊತ್ತದ. ಶಬರಿ ಯಾರಿ ಮಾಸ್ಟರ್? ಅವರು ಮಾತಂಗ ಮಹರ್ಷಿಯ ಒಂದು ಆಶ್ರಮದಲ್ಲಿ ಒಂದು ದಾಸಿಯ ಕೆಲಸವನ್ನು ಮಾಡ್ತಾ ಇದ್ರು, ಸೇವಾ ಕೆಲಸಕ್ಕೆ ಇದ್ರು. ಅವರು ಮಾತಂಗ ಮಹರ್ಷಿಗಳನ್ನ ನೋಡಿ ನೋಡಿ ನೋಡಿ, ಮಾತಂಗ ಮಹರ್ಷಿಗಳೇ, ನೀವೆಲ್ಲ ಈ ವೇದ ಅಧ್ಯಯನ ಮತ್ತು ಈ ಸತ್ಸಂಗ ಇವೆಲ್ಲ ಮಾಡ್ತಾ ಇದ್ದೀರಲ್ಲ, ನಾನು ನಿಮ್ ಜೊತೆನೆ ಇದ್ದೀನಲ್ಲ, ನಾನು ಕೂಡ ಭಗವಾನ್ ಶ್ರೀರಾಮನನ್ನು ಒಂದ್ಸರಿ ನೋಡ್ಬಹುದಾದ, ಆತನ ದರ್ಶನ ಮಾಡಬಹುದಾ ಅಂತ ಹೇಳಿದಾಗ, ಯಾಕೆ ಸಾಧ್ಯ ಇಲ್ಲ? ನಿನಗೂ ಸಾಧ್ಯ ಅದ, ಎಲ್ಲರಿಗೂ ಭಗವಂತನನ್ನು ದರ್ಶನ ಮಾಡೋಕ್ ಸಾಧ್ಯ ಅದ, ನಾನೇ ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿ ಶಬರಿಗೆ ಮಾತಂಗ ಮಹರ್ಷಿಗಳು ಒಂದು ನಿನಗೆ ರಾಮ ಭೇಟಿ ಆಗ್ತಾನ ಅಂತ ಹೇಳಿ ಉಪದೇಶ ಮಾಡ್ತಾರ. ನೋಡ್ರಿ, ಶಬರಿಯ ಒಂದು ಸ್ಟೋರಿಯನ್ನು ತಾವೆಲ್ಲ ಗಮನಿಸಿರ್ತೀರಿ. ಸುಮಾರು ಸಮಯ, ಅತ್ಯಂತ ದೀರ್ಘ ಸಮಯ ರಾಮ ರಾಮ ರಾಮ, ಭಗವಾನ್ ಶ್ರೀರಾಮ ರಾಮ ಅಂತ ಕಾಯ್ದು 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 ಕೊನೆಗೆ ರಾಮ ಅಲ್ಲಿಗೆ ಬರ್ತಾರೆ. ನೋಡ್ರಿ, ರಾಮ ಬಂದಾಗ ತುಂಬಾ ಕುಣಿದಾಡಿ ಬಿಡ್ತಾಳ ಶಬರಿ. ಕುಣಿದಾಡಿಬಿಟ್ಟು ತಾನು ಸಂಗ್ರಹಿಸಿದ ಹಣ್ಣು ಹಂಪಲುಗಳನ್ನ ಭಗವಾನ್ ಶ್ರೀರಾಮನಿಗೆ ಕೊಡ್ಲಿಕ್ಕೆ ಹೋಗ್ತಾಳ. ನೋಡ್ರಿ, ನಾವು ಅತ್ಯಂತ ಪ್ರೀತಿಯಿಂದ ಭಗವಂತನನ್ನ, ಭಗವಾನ್ ಶ್ರೀರಾಮನನ್ನ ಆರಾಧನೆ ಮಾಡಿರ್ತಾಳ ಆ ತಾಯಿ. ಮಾಡಿದಾಗ ಹಣ್ಣುಗಳನ್ನು ಕೊಡ್ಲಿಕ್ಕೆ ಹೋದಾಗ ನೋಡ್ರಿ, ಕೆಲವು ಹಣ್ಣುಗಳು ರುಚಿಕರವಾಗಿರ್ತಾವು ಪ್ರಕೃತಿ ಒಳಗ, ಕೆಲವು ಕಡಿಮೆ ರುಚಿಯಿಂದ ಕೂಡಿರ್ತಾವು, ಕೆಲವು ಹೆಚ್ಚು ರುಚಿಯಿಂದ ಕೂಡಿರ್ತಾವು, ಕೆಲವು ಕಹಿ ಎಲ್ಲ ಇರ್ತಾವ ನೋಡ್ರಿ ಪ್ರಕೃತಿ ಒಳಗ. ಆ ಹಣ್ಣುಗಳನ್ನ ಕಚ್ಚಿಬಿಟ್ಟು, ಓ ರಾಮ, ಭಗವಾನ್ ಶ್ರೀರಾಮ ಇದು ತುಂಬಾ ಸಿಹಿಯಾಗಿದೆ ಅಂತ ಕೊಟ್ಟಾಗ
ಭಗವಾನ್ ಶ್ರೀರಾಮ ಅವರು ರಿಸೀವ್ ಮಾಡ್ತಾರ ಅದನ್ನ. ಸಂದೇಶ ನೋಡ್ರಿ ಹೆಂಗದ, ಮರ್ಯಾದಾ ಪುರುಷೋತ್ತಮನ ಒಂದು ರಾಮನಿಗೆ ಇದ್ರ ಸಲುವಾಗಿ ನಾವು ಕರಿಬೇಕಾಗಿದೆ. ನೋಡ್ರಿ ಅಲ್ಲಿ ಯಾವುದು ಸ್ಟೇಜಸ್ ಇಲ್ಲ, ಯಾವುದೇ ಒಂದು ಲಿಂಗ ಭೇದ ಇಲ್ಲ, ಯಾವುದೇ ಒಂದು ಜಾತಿ ಭೇದ ಇಲ್ಲ, ಕೆಳವರ್ಗದವ್ರ ಮೇಲೂ ಇಲ್ಲವೇ ಇಲ್ಲ, ಎಲ್ಲವೂ ಒಂದೇ ಅನ್ನುವಂತ ರಿಸೀವ್ ಮಾಡ್ತಾರೆ. ಅವರಿಗೆ ಮೋಕ್ಷವನ್ನು ಕರುಣಿಸುವುದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್ ಇಲ್ಲಿ. ಅಂದ್ರ ಭಗವಾನ್ ಶ್ರೀರಾಮನ ಒಂದು ಇರುವಿಕೆಯೇ, ಆತನ ಬಗ್ಗೆ ಮಾತನಾಡುವುದೇ, ಆತನ ಬಗ್ಗೆ ತಿಳಿದುಕೊಳ್ಳುವುದೇ ಯುಗಕ್ಕೂ ಮುಗಿತಾ ಇಲ್ಲ, ಎಲ್ಲರಿಗೂ ಮುಗಿತಾ ಇಲ್ಲ ಇದು ಮಾಸ್ಟರ್ಸು. ಇನ್ನ ಕಲ್ಲಾಗಿ ಬಿದ್ದಂತ ಗೌತಮರಿಂದ ಕಲ್ಲಾಗಿ ಬಿದ್ದಂತ ಅಹಲ್ಯೆಯನ್ನ ಮುಕ್ತಿಯನ್ನು ಕೊಡ್ತಾರ. ಅಲ್ಲೇ ನೋಡ್ರಿ, ಕೈಕೆಯ ಕಾರಣದಿಂದ, ಕೈಕೆಯ ದೆಸೆಯಿಂದ, ಕೈಕೆಯ ಒಂದು ಇದರಿಂದ ಕೆಲವು ಆಧ್ಯಾತ್ಮಿಕ ಚಿಂತಕರು ಹಿಂಗೂ ಅರ್ಥವನ್ನು ಹೇಳ್ತಾ ಇದ್ದಾರೆ. ಕೈಕೆ ಸರಿಯಾದ ನಿರ್ಣಯವನ್ನೇ ತೆಗೆದುಕೊಂಡ್ಲು ಅಂತ ಆಧ್ಯಾತ್ಮಿಕ ಚಿಂತಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಮುಂದಿಂತ ಕೆಲಸ ಕಾರ್ಯಗಳಾದವು. ಅಲ್ಲೇ ಅರಮನೆಯಾಗ ಕುತ್ಕೊಂಡ್ಬಿಟ್ಟು ಆದರ್ಶ ರಾಜ ಆಗಿ ಅಷ್ಟೇ ಹೋಗ್ಬಿಡ್ತಿದ್ದ. ಈ ಋಷಿಗಳು ಬಂದ್ರು, ಇವೆಲ್ಲ ಸಂಪರ್ಕಗಳು ಬರ್ತಾವ ನೋಡ್ರಿ, ಕಮ್ಯುನಿಕೇಶನ್, ದೊಡ್ಡ ಒಂದು ಸಂದೇಶ ಬಂದಿರುವುದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್. ನೋಡ್ರಿ ಅಲ್ಲಿ ಏನ್ ಮಾಡಿದ್ರು. ಆಮೇಲೆ ಲಂಕೆಯನ್ನ, ರಾವಣನ ವಧೆ ಆಗತ್ತ, ಲಂಕೆಯನ್ನ ಗೆಲ್ತಾರ. ಗೆದ್ದ ಮೇಲೆ ನೋಡ್ರಿ, ಕುಬೇರರ ಲೋಕ ನೋಡ್ರಿ, ಧ್ಯಾನಿಗಳದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ವಂಡರ್ಫುಲ್ ಆಗಿರ್ತಾವಲ್ಲಿ. ಅವಾಗಿನ ಕಾಲದಾಗ ಪುಷ್ಪಕ ವಿಮಾನದಲ್ಲಿ ಅವರೆಲ್ಲ ತಿರುಗಾಡ್ತಾ ಇರ್ತಾರೆ, ಎಲ್ಲವೂ ವ್ಯವಸ್ಥೆ ಇರುತ್ತೆ. ಲಕ್ಷ್ಮಣ ಏನಂತಾನ, ಅಣ್ಣ ಇಲ್ಲೆಲ್ಲ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅದ, ನಾವ್ ಯಾಕೆ ಅಯೋಧ್ಯೆಗೆ ಮತ್ತೆ ಹೋಗೋಣ, ಇಲ್ಲೇ ಇದ್ಬಿಡೋಣ, ಹೆಂಗೂ ನಾವು ಗೆದ್ದು ಬಿಟ್ಟಿವಿ, ಇದನ್ನ ಇಲ್ಲೇ ಎಂಜಾಯ್ ಮಾಡ್ಕೊಂಡು ನಾವು ಅನುರಾಧ ಮಾಸ್ಟರ್ ಇಲ್ಲೇ ಇದ್ಬಿಡೋಣ ಅಂತ ಲಕ್ಷ್ಮಣ ಹೇಳ್ತಾನ ಭಗವಾನ್ ಶ್ರೀರಾಮ ಅಣ್ಣನಾದ ಶ್ರೀರಾಮನಿಗೆ. ಅವಾಗ ಏನ್ ಹೇಳ್ತಾರ ಗೊತ್ತವ್ರು, ಅಲ್ಲಪ್ಪ ಇದು ಹೆತ್ತ ಭೂಮಿ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲದ ಅದು ಅಂತ ಹೇಳ್ತಾರ. ಏನಂದ್ರ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾಧಿಪತಿ ಗರಿಯಸಿ ಅಂತ ಗಾಯನ ಮಾಡ್ತೀವಿ ನಾವು ನೀವೆಲ್ಲ. ಅಂದ್ರ ಹೆತ್ತ ಒಂದು ತಾಯಿ ಮತ್ತು ಹೊತ್ತ ಭೂಮಿ ಏನಂದ್ರ ಸ್ವರ್ಗಕ್ಕಿಂತ ಮಿಗಿಲು ಸಹೋದರ. ಅದು ನಾವು ಇಲ್ಲಿರುವುದು ಸೂಕ್ತ ಅಲ್ಲ, ಇದನ್ನು ವಿಭೀಷಣನಿಗೆ ಕೊಡ್ಬೇಕು. ಹೌದಾ, ಇದನ್ನ ವಿಭೀಷಣನಿಗೆ ಕೊಡ್ಬೇಕು, ಅವನೇ ಇದಕ್ಕಿದು. ನಾವು ನೋಡ್ರಿ ಅಂದ್ರ ನೋಡ್ರಿ, ಒಂದು ಗಾದೆ ಮಾತು ಅದ, ಸ್ವದೇಶವನ್ನು ಹಳಿಯುವಂತವನು ಜ್ಞಾನಿ ಅಲ್ಲ, ಹುಟ್ಟಿದ ಊರನ್ನ ವಿಮರ್ಶೆ ಮಾಡುವಂತವ ಅಂದ್ರೆ ಟೀಕಾ ಪ್ರಹಾರ ಮಾಡಿದವ ಧ್ಯಾನಿ ಅಲ್ಲ ಅಂತ ಹೇಳುವುದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್. ಹಾಗಾಗಿ ಮಾಸ್ಟರ್ಸ್, ಒಂದು ರಾವಣನ ವಧೆ ಆದ ನಂತರ ವಿಭೀಷಣನಿಗೆ ಹೇಳ್ತಾರ, ಭಗವಾನ್ ಶ್ರೀರಾಮ ವಿಭೀಷಣನಾದಂತ ರಾವಣನ ಸಹೋದರನಾದಂತ ವಿಭೀಷಣಿಗೆ ಏನ್ ಹೇಳ್ತಾರಂದ್ರೆ, ನೋಡಪ್ಪ ನಿಮ್ಮ ಸಹೋದರ ಮಹಾಬ್ರಾಹ್ಮಣ ಅದನ, ಮಹಾಪಂಡಿತ ಅದನ, ಶರೀರ ಬಿಟ್ಟಿದ್ದಾನೆ, ಆತನ ಅಂತ್ಯ ಸಂಸ್ಕಾರವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ಬೇಕು. ನೀನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇದನ್ನ ಅಂತ್ಯ ಸಂಸ್ಕಾರವನ್ನು ಮಾಡ್ಬೇಕು. ನಾನು ರಾವಣನನ್ನ ವಿರೋಧಿಸಿಲ್ಲ. ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್, ಇದನ್ನ ರಾವಣನನ್ನ ನಾನು ವಿರೋಧಿಸಲಿಲ್ಲ. ರಾವಣನಲ್ಲಿರುವಂಥ ದುರ್ಗುಣಗಳನ್ನು, ಆ ವಶ ಆಗಿದ್ನಲ್ಲ ಆ ಗುಣಗಳನ್ನ ವಿರೋಧಿಸಿದ್ದೀನಿ. ಅವನು ಆತ್ಮಲಿಂಗವನ್ನು ಪಡೆದಂತ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣ ಅಂತ ಹೇಳಿ ವಿಭೀಷಣನಿಗೆ ಸಂದೇಶ ಕೊಡ್ತಾರ ಮಾಸ್ಟರ್ಸ್. ನೋಡ್ರಿ, ಅಂದ್ರ ಶತ್ರುತ್ವ ಭಾವನೆ ಹೇಗಿರಬೇಕು ನಮಗ ಅಂದ್ರೆ, ನಾವು ಒಬ್ಬರನ್ನ ವಧೆ ಮಾಡ್ತೀನಿ ಅಂದ್ರ ಗೀತೆಯೊಳಗೂ ಐತಿ, ಏನಾಗುವುದು ಅದು ಒಳ್ಳೆಯದಕ್ಕೆ, ಏನ್ ಆಗಲಿದೆಯೋ ಅದು ಇನ್ನೂ ಒಳ್ಳೆಯದಕ್ಕೆ ಅಂತೇಳಿ, ಏನೆಲ್ಲ ಆಗ್ತಾ ಇದೆಯಲ್ಲ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತೇಳಿ. ಅಂದ್ರ ವಿರೋಧ ಮಾಡುವಂಗಿಲ್ಲ, ವಿರೋಧ ಅದಕ್ಕೆ ಮಾಡುವಂಗಿಲ್ಲ ಅನ್ನುವಂಥ ವಿಚಾರ ವಸ್ತುವನ್ನು ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ದಶರಥ ಮಹಾರಾಜರು ಶರೀರವನ್ನು ಬಿಟ್ಬಿಡ್ತಾರ ಮಾಸ್ಟರ್. ಬಿಟ್ಟಾಗ ಕಾಡಿನಲ್ಲಿ ಅವರು ಅಶರೀರಿಯಾಗಿ ವಾಣಿ ಕೇಳುತ್ತ, ಅಶರೀರಿ ವಾಣಿ ಉಂಟಾಗತ್ತ ಭಗವಾನ್ ಶ್ರೀರಾಮ್ ಅವ್ರಿಗೆ. ಏನ್ ಹೇಳ್ತಾರಂದ್ರ, ಅವರ ತಂದೆಯವರಾದಂತ ದಶರಥರು ಏನ್ ಹೇಳ್ತಾರಂದ್ರ, ಅಪ್ಪ ನೀನ್ ಇಷ್ಟ್ಯಾಕೆ ನೀನು ಇದನ್ನ ಮಾಡ್ತಾ ಇದೀಯಾ, ನಾನಂತೂ ಇವಾಗ ಶರೀರ ಬಿಟ್ಟಿದ್ದೀನಿ,
ನಿನಗೆ ಏನ್ ಬೇಕು ನಂದ್ರ ನೋಡ್ರಿ, ನಮ್ಮ ಪೂರ್ವಜರು ಕೂಡ ನಮಗೇನ್ ಮಾಡ್ತಾರ, ಒಳಿತನ್ ಮಾಡ್ತಾರ. ತಮಗೆಲ್ಲ ಗೊತ್ತಿರುತ್ತ, ಪೂರ್ವಜರು ಕೂಡ ಏನ್ ಮಾಡ್ತಾರ, ಫ್ರೆಂಡ್ ಪತ್ರಿಜಿ ಅವ್ರು ಹೇಳ್ತಾರೆ, ಅಕಾರ್ಡಿಂಗ್ ಟು ದ ಪತ್ರಿಜಿ, ಫ್ರೆಂಡ್ಸ್ ಯುವರ್ ಡಿಪಾರ್ಟೆಡ್ ಸೋಲ್ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ವಿತ್ ಯುವರ್ ಡಿಪಾರ್ಟೆಡ್ ಸೋಲ್. ಪತ್ರಿಜಿ ಗುರುಗಳು ಹೇಳ್ಯಾರ, ಹಿಂದೂ ಗಾಯನ ಅದ, ಅವ್ರು ಹೇಳೋಕ್ಕಿಂತ ಮೊದಲು ಅದ. ಅಂದ್ರೆ ಏನು, ನಿಮ್ಮ ಪೂರ್ವಜರನ್ನ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ನೋಡ್ರಿ, ಅವ್ರು ಬರ್ತಾರ, ರಾಮನಿ ಏನ್ ಮಾಡ್ತೀನಿ, ನಿನ್ಗೆ ಏನ್ ಬೇಕು ನಾನೇ ಕೊಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೇಳಿದಾಗ ಭಗವಾನ್ ಶ್ರೀರಾಮನ ಒಂದು ಉತ್ತರ ಹೇಗಿತ್ತು ನೋಡ್ರಿ. ಅಲ್ಲಿಯೂ ಕೂಡ ಮರ್ಯಾದ ಪುರುಷೋತ್ತಮನ ಲಕ್ಷಣಗಳನ್ನು ಹೈಲೈಟ್ ಮಾಡ್ತಾ ಇದ್ವಿ. ಆ ವಿಷಯ ವಸ್ತು ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ, ವಾಚನವನ್ನು ಮಾಡ್ತಾ ಇದ್ವಿ. ಏನ್ ಹೇಳ್ತಾ ಇದ್ದಾರಲ್ಲೇ, ಅಪ್ಪ ದಶರಥ ಅಪ್ಪಾಜಿ, ನೀವೇನಾದ್ರೂ ಮಾಡುದಿತ್ತಂದ್ರ, ಏನಾದ್ರೂ ಒಳಿತನ್ನ ನನಗೇನಾದ್ರೂ ಕೊಡುದಿತ್ತಂದ್ರ, ನಾನೇನ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಕೇಳ್ಕೊಂತೀನಂದ್ರ ಅಪ್ಪಾಜಿ, ನೀವು ಕೈಕೇಯಿಗೆ ನೀವೇನ್ ಮಾಡಿದ್ದೀರಾ, ಶಾಪವನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಾ. ನೀವು ಆ ಕೈಕೇಯಿಗೆ ಅಂದ್ರ ಆ ವನವಾಸಕ್ಕೆ ಹೋದಾಗ ನಿಮ್ಗೆ ತೊಂದರೆ ಉಂಟಾಗಿದ್ದ ಸಲುವಾಗಿ ನೀವೇನ್ ಮಾಡ್ತಾ ಇದ್ರಿ, ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ, ನಿಮ್ಮ ನೋವನ್ನ ಇದನ್ನ ಮಾಡೋ ಸಲುವಾಗಿ ಶಾಪವನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ಅದನ್ನ ಹಿಂತೆಗೆದುಕೊಳ್ಳಿ ಅಪ್ಪಾಜಿ. ಅದನ್ನ ಶಾಪವನ್ನು ವಿಮೋಚನೆ ಮಾಡಿ, ಈಗಾಗಲೇ ಕೊಟ್ಟಿದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳಿ. ಇದನ್ನ ಒಂದೇ ನಾನು ನಿಮ್ ಕಡೆಯಿಂದ ಅಪೇಕ್ಷೆ ಪಡ್ತೀನಿ ಅನ್ನುವಂಥ ಭಗವಾನ್ ಶ್ರೀರಾಮ್ ಅವ್ರ ತಂದೆಗೆ ಹೇಳ್ತಾರ. ಅಶರೀರಿಯಾಗಿ ಪ್ರತ್ಯಕ್ಷ ಆದಾಗ ಮರ್ಯಾದ ಪುರುಷೋತ್ತಮನ ಕ್ಯಾರೆಕ್ಟರ್, ಭಗವಂತನ ಕ್ಯಾರೆಕ್ಟರ್, ನಾವು ಹಾಗೆ ಆಗಬೇಕು, ನೀವೆಲ್ಲ ಹೀಗಿರಬೇಕು, ಹೀಗೆ ಇರಬೇಕು ಅಂತ ಹೇಳಿ ಹೇಳ್ಕೊಟ್ಟಾರ ಅವರು ನಮಗೆಲ್ಲ. ಅಣ್ಣ ಹೇಗಿರ್ಬೇಕು, ತಮ್ಮ ಹೇಗಿರ್ಬೇಕು, ಅಕ್ಕ ಹೇಗಿರ್ಬೇಕು, ಮಗ ಹೇಗಿರ್ಬೇಕು ಅನ್ನೋದನ್ನ ಸಂದೇಶವನ್ನ ಅವ್ರು ಕೊಟ್ಟಿರುವುದನ್ನ ನೋಡ್ತೀವಿ ನಾವು ಮಾಸ್ಟರ್ಸ್. ಆಮೇಲೆ ಅವ್ರು ವಾಪಸ್ ಬರ್ತಾರ, ವಾಪಸ್ಸು ಅಯೋಧ್ಯಕ್ಕೆ ಬರ್ತಾರ. ಬಂದಾಗ ಅವರ ಮೊದಲ ಶಬ್ದ ಏನಾಗಿತ್ತು ಅಂದ್ರೆ ಮಾಸ್ಟರ್ಸ್, ಇಲ್ಲೇ ಅಯೋಧ್ಯ ವಾಸಿಯಾದ ನನ್ನ ಪ್ರಜೆಗಳೇ ಹೇಗಿದ್ದೀರಿ, ಮೊದಲ ಶಬ್ದ ಇದು. 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ಬಿಟ್ಟು ಮೊದಲ ವಯಸ್ಸು ಏನಾಗಿತ್ತು, ಅಯೋಧ್ಯ ವಾಸಿಗಳೇ ನಿಮ್ಮ ಯೋಗಕ್ಷೇಮ ಹೇಗಿದೆ, ನೀವು ಹೇಗಿದ್ದೀರಾ ಅಂತ ಕೇಳ್ತಾರ. ಅಲ್ಲಿ ಕೇಳ್ಬಿಟ್ಟು ನಂತರ ಏನ್ ಹೇಳ್ತಾ ಇದ್ರು ಅವರು, ಕೈಕೇಯಿಗೆ ಭೇಟಿಯಾದಾಗ ಎಲ್ಲರೂ ಮತ್ತೆ ವಿಮರ್ಶೆಗಳ ಸುರಿಮಳೆಯನ್ನ ಸುರಿಸ್ತಾರಲ್ಲೇ. ಇವರು ಹಂಗೆ, ಇವ್ರು ಹಿಂಗೆ, ರಾಮನಿಗೆ ಹಿಂಗೆಲ್ಲ ಆಯ್ತು ಅಂತ ಸನ್ನಿವೇಶ ನೀವು ಗಮನಿಸ್ತಿರಲ್ಲಿ. ಆದಾಗ್ಯೂ ಕೂಡ ಭಗವಾನ್ ಇವ್ರು ನರಕಕ್ಕೆ ಅವ್ರ ಶರೀರ ಬಿಡ್ತಾರ, ಮುಂದೊಂದ್ಸರ ಅವ್ರು ನರಕಕ್ಕೆ ಹೋಗ್ಬೇಕು ಅವರು ಅಂತಂದಾಗ ಭಗವಾನ್ ಶ್ರೀರಾಮ್ ಅವ್ರು ಒಪ್ಪಂಗಿಲ್ಲ ಅದಕ್ಕ. ನೋ 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 ಅಂತ ಹೇಳ್ತಾರ ಅವ್ರು. ಕೈಕೇಯಿ ಅತ್ಯಂತ ಶ್ರೇಷ್ಠ ತಾಯಿ. ಕೈಕೇಯಿ ಏನಂದ್ರ ಅತ್ಯಂತ ಶ್ರೇಷ್ಠ ಸಂದೇಶವನ್ನು ಕೊಟ್ಟಂತ ಮಹಾನ್ ತಾಯಿ ಆಕಿ. ಏನಂದ್ರ ಆ ತಾಯಿ ಪುತ್ರ ವ್ಯಾಮೋಹಕ್ಕೊಳಗಾಗಿ ಭರತನನ್ನ ಒಂದು ಪಟ್ಟಾಭಿಷೇಕ ಮಾಡುವ ಸಲುವಾಗಿ ಏನ್ ಮಾಡಿದ್ರು, ಅವ್ರು ಏನ್ ಮಾಡಿದ್ರು, ಹಾಗಾಗಿ ಅವರು ಇದನ್ನ ಮಾಡಿದ್ರು. ಯಾಕಂದ್ರೆ ನೋಡ್ರಿ, ಆ ತಾಯಿ ಭರತನನ್ನ ಪಟ್ಟಾಭಿಷೇಕ ಮಾಡಿ ಏನ್ ಸುಖ ಉಣ್ಲೇ ಇಲ್ಲ. ರಾಮನ ಈ ಕಡೆ ಕಳಿಸಲು ಎಲ್ಲ ಕಡೆ ವಿಮರ್ಶೆಗಳನ್ನ ಎದುರಿಸಿರೋದನ್ನ ನೋಡ್ತೀವಿ ನಾವು. ಆ ತಾಯಿಯು ಕೂಡ ಸ್ವರ್ಗ ಪ್ರಾಪ್ತಿಯಾಗ್ಲಿ ಅಂತ ಸಂಕಲ್ಪ. ಅಂದ್ರ ನೋಡ್ರಿ, ಎಲ್ಲರಿಗೂ ಕೂಡ ಲೇಸನ್ ಬಯಸ್ಬೇಕು, ಪ್ರಕೃತಿಗೆ ಲೇಸನ್ ಬಯಸ್ಬೇಕು, ಪ್ರಾಣಿ ಪಕ್ಷಿಗಳಿಗೆ ಲೇಸನ್ ಬಯಸ್ಬೇಕು ಅನ್ನುವಂಥ ವಿಚಾರ ವಸ್ತುವನ್ನ ಹೇಳ್ತಾರೆ. ಹೀಗಾಗಿ ವಶಿಷ್ಠರು ಕೂಡ ಒಂದ್ಸರಿ ಏನ್ ಮಾಡ್ತಾರ, ಅವರ ಗುರುಗಳಾದಂತ ಶ್ರೇಷ್ಠ ಸಪ್ತರ್ಷಿಗಳಲ್ಲಿ ಒಬ್ಬರು ನೋಡ್ರಿ. ಈಗಿನ ಭೃಗು, ಅಂಗೀರಸ, ಅತ್ರಿ, ವಶಿಷ್ಠ, ಪುಲಸ್ತ, ಪುಲಹ ಮತ್ತು ಕೃತು 60 ವರ್ಷಗಳಿಗೊಮ್ಮೆ ಒಂದು ಬ್ಯಾಚ್ ಚೇಂಜ್ ಆಗುತ್ತೆ ಸಪ್ತರ್ಷಿಗಳದ್ದು. ಇವಾಗ್ಲೂ ಇದ್ದಾರೆ ಅವರು ನೋಡ್ರಿ. ಅವಾಗ ಅವ್ರು ಹೇಳಿದ್ರು, ಯಾಕಪ್ಪ ನೀನು ಇದ್ರೆಲ್ಲ ಹಿಂಗೆಲ್ಲ ಮಾಡ್ತೀಯ ಅಂದಾಗ ಗುರು ವಾಕ್ಯವನ್ನು ಪರಿಪಾಲನೆ ಮಾಡ್ಬೇಕು. ಇತ್ತಾಗ ಅವರ ಕೈ ಎಲ್ಲವನ್ನು ಪಾಲನೆ ಮಾಡ್ಬೇಕಾದ್ರೆ ಏನಂತಾರ ಅವರು, ನಾನ್ ರಾಜ್ಯಭಾರ ಮಾಡ್ತೀನಿ ಗುರುಗಳೇ, ಇದನ್ನ ವನವಾಸ ಇದೇನ ಹೋಗಿ ಬರ್ತೀನಲ್ಲ, ಇದು ಬಂದ ಮೇಲೆ ನಿಮ್ಮ ಆದೇಶವನ್ನು ಪಾಲನೆ ಮಾಡ್ದಂದ್ರ ಎಲ್ಲದ್ರಲ್ಲೂ ಕೂಡ ಮರ್ಯಾದೆಯನ್ನ, ಒಂದು ಮರ್ಯಾದ ಪುರುಷೋತ್ತಮನ ಭಗವಾನ್ ಶ್ರೀರಾಮನ ಒಂದು ವಿಚಾರ ವಸ್ತುವನ್ನ ತಮ್ಮ ಜೊತೆ ನನ್ನ ತೊದಲು ನುಡಿಗಳಿಂದ ನಾನು ನನ್ನ ಒಂದು ವಿಚಾರ ಶಕ್ತಿಯಿಂದ ಮತ್ತು ಮಾಸ್ಟರ್ಸ್ ಕೊಟ್ಟಂತ ಒಂದು ವಿಚಾರಗಳನ್ನ ಡೌನ್ಲೋಡ್ ನಿಂದ ಅನ್ಕೊಳ್ರಿ ಮಾಸ್ಟರ್ಸ್. ಇದನ್ನ ತಮ್ಮ ಎದುರುಗಡೆ ಹೇಳುವ ಒಂದು ಅವಕಾಶವನ್ನ ನಮ್ಮ ಮಹಾ ಅವತಾರ್ ಫೌಂಡೇಶನ್ ಕರುಣಿಸಿದ್ದಕ್ಕಾಗಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಸಿ
ಈ ಈ ಒಂದು ಮರ್ಯಾದಾ ಪುರುಷೋತ್ತಮನ ಈ ಒಂದು ಲೆಸನ್ಗೆ ನಾನು ಮಂಗಳ ಪಾಡ್ತೀನಿ ಮಾಸ್ಟರ್ಸ್. ಓವರ್ ಟು ಯು ಮಾಸ್ಟರ್. ಥ್ಯಾಂಕ್ ಯು.